ಮಾರ್ಕೆಟ್ ಕೆಳಗೆ ಬಿದ್ದ ತಕ್ಷಣ ಅಯ್ಯಪ್ಪ ನನ್ನ ಕೈಲಾಗಲ್ಲಪ್ಪ ಮಾರ್ಕೆಟ್ ನೋಡೋಕ್ಕಾಗ್ತಿಲ್ಲ ಅಂತ ವಿಡ್ರಾ ಮಾಡಿಬಿಡ್ತಾರೆ. SIP ಅಂದರೆ ಹೆಂಗೇನೆ ಇಟ್ ಟೇಕ್ ಸಮ್ ಟೈಮ್ಸ್ ಟು ಗ್ರೋ. ಮಾರ್ಕೆಟ್ ಮೇಲೆ ಕೆಳಗೆ ಹೋಗೋದು ಸಹಜ. ನೀವು ಒಂದು ದಿವಸ ನನಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀರಾ. 5-6 ವರ್ಷ ಬಿಟ್ಬಿಟ್ಟು ನೀವು ನನಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀರಾ. ನನಗೆ ಆ ನಂಬಿಕೆ ಇದೆ. ಯಾಕಂದರೆ ನೀವು SIP ಮಾಡೋದ್ರಿಂದ ನನ್ನ ಮನೆ ಏನು ಉದ್ಧಾರ ಆಗಲ್ಲ. ನನಗೆ ಯಾರನ್ನ ಅವ್ರದ್ದು ಆಸ್ತಿ ಪ್ಲೆಡ್ಜ್ ಮಾಡಿಬಿಟ್ಟು ನನಗೆ 2 ರೂಪಾಯಿ ಬಡ್ಡಿ ಕೊಟ್ಟರೆ ನನ್ನೆಲ್ಲ ಪೋರ್ಟ್ಫೋಲಿಯೋ ಸೆಲ್ ಮಾಡಿ ಅವ್ರಿಗೆ ಕೊಡ್ತೀನಿ. ನಾನು ಹೇಳ್ತೀನಲ್ಲ, ಮಾರ್ಕೆಟ್ ಯಾವಾಗ ಕೆಳಗೆ ಬರುತ್ತೆ ಯಾವಾಗ ಮೇಲೆ ಹೋಗೋದು ಗೊತ್ತಿಲ್ಲ. ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಟುಡೇ. ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಟ್ಯಾಕ್ಸೇ ಹಾಕಬಾರ್ದು. ಯಾಕಂದರೆ ಅವರಿಂದ ದೇಶ ಮುಂದುವರಿತಿದೆ, ಅವರಿಂದ ದೇಶ ಎಕನಾಮಿ ಗ್ರೋ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟು ದಿವಸದಿಂದ ದಿವಸಕ್ಕೆ ಕೆಳಗೆ ಬೀಳ್ತಾ ಇದೆ. ರೀಸೆಂಟ್ಲಿ ICICI ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಆಗಿರೋ ಶಂಕರನ್ ನರೇನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟಾಕ್ ಮಾರ್ಕೆಟು ಇನ್ನೂ ಕೆಳಗೆ ಬೀಳುತ್ತೆ, SIPನ ಸ್ಟಾಪ್ ಮಾಡಿ ಅಂತ. ಆಕ್ಚುಲಿ ಅವರು ಮೋರ್ ವರಿ ತೋರಿಸ್ತಿರೋದು ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪಲ್ಲಿ. ಯಾಕಂದರೆ ಸ್ಮಾಲ್ ಕ್ಯಾಪ್ದು PE 43 ಇದೆ, ಮಿಡ್ ಕ್ಯಾಪ್ದು PE ಕೂಡ ಅಷ್ಟೇ ಇದೆ. ಎಷ್ಟೋ ಕಂಪ್ನಿಗಳದ್ದು ಪ್ರಾಫಿಟ್ ಮೇಲೆ ಹೋಗ್ತಾ ಇಲ್ಲ, ಆದರೆ ಶೇರ್ ಪ್ರೈಸ್ ಮಾತ್ರ ಮೇಲೆ ಹೋಗ್ತಾ ಇದ್ವು. ಇದರಿಂದ ಅವರು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಆಕ್ಚುಲಿ ಅವ್ರು ಹೇಳೋ ಪ್ರಕಾರ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ಗಿನ್ನ ನಾವು ಹೈಬ್ರಿಡ್ ಫಂಡ್ಗಳಲ್ಲಿ ಹೋಗಬೇಕು ಅಥವಾ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ಗಳಲ್ಲಿ ಹೋಗಬೇಕು, ಇದರಿಂದ ನಮಗೆ ಲಾಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ನಾನು ಇವ್ರನ್ನ ತುಂಬ ಸಲ ಫಾಲೋ ಮಾಡಿದ್ದೀನಿ. ಇವ್ರು ಯಾವಾಗ್ಲೂ ಮಾರ್ಕೆಟ್ ಎದುರು ಯಾವಾಗಲೂ ನೆಗೆಟಿವ್ ಆಗೇ ಮಾತಾಡ್ತಾರೆ. ಅಂದರೆ ಯಾವಾಗಲೂ ಕಾಶಿಯಸ್ ಆಗಿರಿ, ಯಾವಾಗಲೂ ಹೈಬ್ರಿಡ್ ಫಂಡ್ನ ಬೈ ಮಾಡಿ. ಇವ್ರದೇ ಒಂದು ಫಂಡ್ ಇದೆ ICICI ಪ್ರೊಡೆನ್ಷಿಯಲ್ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂತ. ಈ ಫಂಡ್ ಏನು ಮಾಡುತ್ತೆ, 60% ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುತ್ತೆ, 40% ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಇದನ್ನು ಜಾಸ್ತಿ ಪುಷ್ ಮಾಡ್ತಿರ್ತಾರೆ. ಇದನ್ನು ಬೈ ಮಾಡಿ ಯಾಕಂದರೆ ಸೇಫ್ ಆಗಿರುತ್ತೆ, ಈಕ್ವಿಟಿ ಯಾವಾಗಲೂ ಸೇಫ್ ಇಲ್ಲ, ಅದ್ರ ಜೊತೆ ಡೆಟ್ಟು ಇರಬೇಕು ಅಂತ ಹೇಳ್ತಾ ಇರ್ತಾರೆ. ನಾನು ರೀಸೆಂಟ್ಲಿ 7-8 ತಿಂಗಳಿಂದ ಅವ್ರನ್ನ ಮೀಟ್ ಕೂಡ ಮಾಡಿದ್ದೆ. ಮುಂಬೈನಲ್ಲಿ ಒಂದು ಮೋತಿಲಾಲ್ ಓಸ್ವಾಲ್ದು ಕಾನ್ಫರೆನ್ಸ್ ಇತ್ತು, ಅಲ್ಲಿ ಮೀಟ್ ಮಾಡಿದ್ದೆ. ಆ ಕಾನ್ಫರೆನ್ಸಲ್ಲಿ ಬಂದು ಕೂಡ ಅವ್ರು ಇದೇ ಹೇಳ್ತಾ ಇದ್ರು. ಆಕ್ಚುಲಿ ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ. ಏನಂದರೆ ಈಗ ತುಂಬ ಜನ ಇಫೋರಿಯಾ ಬೆಳೆಸ್ಕೊಂಡ್ಬಿಟ್ಟಿದೆ, ಸಿಕ್ಕಿದ ಕಂಪ್ನಿಗಳು ಬೈ ಮಾಡೋದು. PSU ಸ್ಟಾಕ್ಸ್ ಎಲ್ಲ ಮೇಲೆ ಹೋಗ್ತಿದೆ ಅಂದರೆ ಅವ್ರ ಪೋರ್ಟ್ಫೋಲಿಯೋದಲ್ಲಿ ಎಲ್ಲಾದ್ರೂ PSUನೇ ಇರುತ್ತೆ. ಯಾವುದು ಡಿಫೆನ್ಸ್ ಸೆಕ್ಟರ್ ಮೇಲೆ ಹೋಗ್ತಾ ಇದೆ ಅಂದರೆ ಎಲ್ಲರ ಪೋರ್ಟ್ಫೋಲಿಯೋದಲ್ಲಿ ಡಿಫೆನ್ಸೇ ಇರುತ್ತೆ. ಇವರಿಗೆ ಪೋರ್ಟ್ಫೋಲಿಯೋ ಅಲೋಕೇಶನ್ ಅಂದರೆ ಗೊತ್ತಿಲ್ಲ, ಪೋರ್ಟ್ಫೋಲಿಯೋ ಯಾವ ರೀತಿ ಬಿಲ್ಡ್ ಮಾಡಬೇಕಂತ ಗೊತ್ತಿಲ್ಲ. ಇಷ್ಟ ಬಂದಿದ್ದ ಶೇರ್ಗಳನ್ನ ಬೈ ಮಾಡೋದು, ಅಲ್ಲಿ ನೋಡೋದು, ಬೈ ಮಾಡೋದು, ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದು, ಈ ಥರ ಪ್ರಾಬ್ಲಮ್ ಮಾಡ್ತಾ ಇದ್ರು. ಮತ್ತು ಅವ್ರು SME IPO ಬಗ್ಗೆನೂ ಮಾಡಿದ್ದಾರೆ. SME IPO ಬಗ್ಗೆ ನಾನು ಕೂಡ ವಾರ್ನಿಂಗ್ ಮಾಡಿದ್ದೆ, ನಾನು ಕೂಡ ವಿಡಿಯೋ ಮಾಡಿ ಹೇಳಿದ್ದೆ, ದಿಸ್ ಈಸ್ ನಾಟ್ ಗುಡ್. ಒಂದು ಶೋರೂಮ್ಗೆ ನೀವು ಸಾವಿರಾರು ಕೋಟಿ ರೂಪಾಯಿ IPO ಅಪ್ಲೈ ಮಾಡ್ತೀರಾ ಅಂದರೆ ನಿಮಗೆ ತಲೆ ಇದೆಯಾ ಇಲ್ವಾ ಅಂತ ನಾನೊಂದ್ಸಲ ವಿಡಿಯೋ ಮಾಡಿದ್ದೆ. ಆಕ್ಚುಲಿ ಅವ್ರು ಹೇಳ್ತಿರೋದು ಕರೆಕ್ಟ್. ಅವ್ರು ಅದು ಹೇಳ್ತಾರೆ, ನೀವು ಹೇಳ್ಬೋದು ಇಂಡಿಯಾ ಗ್ರೋತ್ ಸ್ಟೋರಿ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೋಗುತ್ತೆ, ನಾಳೆ ಮೇಲೋಗುತ್ತೆ ಅಂತ ನೀವೆಷ್ಟೇ ಕ್ಲೈಂಟಿಗೆ ಹೇಳಿದ್ರು ಕೂಡ, ಅಂದರೆ ಜನಗಳಿಗೆ ಹೇಳಿದ್ರು ಕೂಡ, ಜನ ಒಂದ್ಸಲ 6 ತಿಂಗಳು ಪೋರ್ಟ್ಫೋಲಿಯೋ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲದ್ರೆ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಕೆಳಗೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಮೇಲೆ ಹೋಗ್ತಿಲ್ಲ, ಡೌನ್ ಆಗ್ತಾ ಇದೆ ಅಂತ ಎದುರ್ಕಣಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾರ್ಕೆಟ್ ಮೇಲೆ ಹೋಗ್ಬೇಕಾರೆ ಲಾಂಗ್ ಟರ್ಮ್ ಇನ್ವೆಸ್ಟರ್, ನಾನು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ನಾನು 1 ವರ್ಷ 2 ವರ್ಷಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ, ಇನ್ವೆಸ್ಟ್ ಮಾಡಿದ್ರೆ 5-10 ವರ್ಷ ಅಂತಾರೆ. ಮಾರ್ಕೆಟ್ ಕೆಳಗೆ ಬಿದ್ದ ತಕ್ಷಣ ಅಯ್ಯಪ್ಪ ನನ್ನ ಕೈಲಾಗಲ್ಲಪ್ಪ ಮಾರ್ಕೆಟ್ ನೋಡೋಕ್ಕಾಗ್ತಿಲ್ಲ ಅಂತ ವಿಡ್ರಾ ಮಾಡಿಬಿಡ್ತಾರೆ ಅಂತ ಅವರು ಖುದ್ದು ಹೇಳ್ತಿದ್ದಾರೆ. ಯಾಕಂದರೆ ಅವ್ರು ಮುಂಚಿಂದ ನೋಡ್ಕೊಂಡು ಬಂದಿದ್ದಾರೆ ಕ್ಲೈಂಟ್ ಹೆಂಗಿರ್ತಾರೆ ಅಂತ. ಯಾಕಂದರೆ ಅವ್ರು ಮ್ಯೂಚುವಲ್ ಫಂಡಲ್ಲೂ ಇನ್ವೆಸ್ಟ್ ಮಾಡಿದವರು ಪಟ ವಿಡ್ರಾ ಮಾಡೋದು, SIP ಮಾಡೋದು ಸ್ಟಾಪ್ ಮಾಡೋದು, ಹಿಂಗೆಲ್ಲ ಮಾಡೋದು ನೋಡಿದ್ದಾರೆ. ಅದಕ್ಕೇನೆ ಅವ್ರ ಆ ಥರ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಇವರು 2018ರಲ್ಲಿ ಕೂಡ ಇವ್ರು ಇದೇ ರೀತಿ ಹೇಳ್ತಾ ಇದ್ರು, ಸ್ಟಾಕ್ ಮಾರ್ಕೆಟು ಓವರ್ ವ್ಯಾಲಿಡ್ ಆಗಿದೆ, ಅದರಲ್ಲೂ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಓವರ್ ವ್ಯಾಲಿಡ್ ಆಗಿದೆ, ಇದರಿಂದ ನಾವು ಎಕ್ಸಿಟ್ ಆಗಬೇಕು ಅಂತ. ಆಗ ಅವರು ಲಾರ್ಜ್ ಕ್ಯಾಪ್ ಜಾಸ್ತಿ ಪುಷ್ ಮಾಡ್ತಾ ಇದ್ರು, ಲಾರ್ಜ್ ಕ್ಯಾಪ್ ಬೆಟರ್ ಆಗಿದೆ ಅಂತ. ಈಗ ನೀವು ಸುಮ್ಮನೆ ಒಂದು ಡೇಟಾ ತೋರಿಸ್ತೀನಿ ನೋಡಿ. ಗೂಗಲ್ಗೆ ಹೋಗಿ BSE ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಂತ ಸರ್ಚ್ ಮಾಡಿ. ಈ ಇಂಡೆಕ್ಸು ತುಂಬ ಹಳೆದ್ರ ಮುಂಚಿಂದನೂ ಇದೆ. ನೀವು ಸುಮ್ಮನೆ 5 ಇಯರ್ ಬೇಡ, ಮ್ಯಾಕ್ಸ್ ಅಂತ ಹೊಡೀರಿ. ಮ್ಯಾಕ್ಸ್ ಅಂತ ಹೊಡೆದ್ಬಿಟ್ಟು ಇಲ್ಲಿ ಕೆಳಗಡೆ ಬಂದು ನೋಡಿ 2018ರಲ್ಲಿ ಎಷ್ಟಿತ್ತು ಅಂತ. 2018 ಜುಲೈನಲ್ಲಿ ಇವ್ರದೇ ಒಂದು ಇಂಟರ್ವ್ಯೂ ಇದೆ, ಅದನ್ನು ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ನೋಡಿ ಆ ಯೂಟ್ಯೂಬ್ದು. ಅದರಲ್ಲಿ ಹೇಳ್ತಾರೆ ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪು ಓವರ್ ವ್ಯಾಲಿಡ್ ಆಗಿದೆ ಅಂತ. ಓಕೆ, ಅವ್ರು ಹೇಳ್ದಂಗೆ ಅನ್ಕೊಡೋಣ. 2018 ಜುಲೈನಲ್ಲಿ 15,000 ಇತ್ತು ಯಾವುದು BSE ಸ್ಮಾಲ್ ಕ್ಯಾಪ್ ಇಂಡೆಕ್ಸು, ಓವರ್ ವ್ಯಾಲಿಡ್ ಪ್ರೈಸ್ ಅದು. ಅವಾಗ ನೀವು ದುಡ್ಡು ಹಾಕಿದರೆ ಇದಕ್ಕೆ ಇವಾಗ ಎಷ್ಟಿದೆ, 45,000 ಇದೆ. ಬಿದ್ದ ಮೇಲೆ 45,000 ಇದೆ. ಬೀಳಕ್ಕೂ ಮುಂಚೆ ಇದು 60,000ಕ್ಕೆ ಹೋಗಿತ್ತು, 58, 59, 60,000ಕ್ಕೆ ಹೋಗಿತ್ತು. ಈಗ ಬಿದ್ದಿರೋ ಪ್ರೈಸೇ ತಗೋಣ, ಈಗ ಬಿದ್ದಿದೆ ಅನ್ನೋದೇ ತಗೋಣ. ಈಗ ಸುಮ್ಮನೆ ಹೋಗ್ಬಿಟ್ಟು ನೀವೇನು ಮಾಡಿ, CAGR ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿ. ಫಿನಾಲಜಿದೆ ಒಂದು ಕ್ಯಾಲ್ಕುಲೇಟರ್ ಬರುತ್ತೆ, ಅದರಲ್ಲೋಗಿ ಸರ್ಚ್ ಮಾಡಿ. ಅವಾಗ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿತ್ತು, 15,000-16,000 ಇತ್ತು ಅಂದ್ಕೊಳ್ಳಿ. 16,000 ಅಂತ ಹಾಕ್ತೀನಿ, 16,000. ಎಂಡಿಂಗ್ ವ್ಯಾಲ್ಯೂ ಇವಾಗ ಎಷ್ಟಿದೆ, ನಾನು ಇವಾಗಲೂ ಪ್ರೈಸ್ ತಂತಿದ್ದೀನಿ ಅಂದರೆ ಶುಕ್ರವಾರ ಕ್ಲೋಸ್ ಆಗಿರೋ ಪ್ರೈಸೇನೆ 45,000. ಬಿದ್ದಿರೋ ಪ್ರೈಸೇನೆ 45,000. ಎಷ್ಟು ವರ್ಷ ಆಗಿದೆ, 7 ವರ್ಷ ಆಗಿದೆ. ಅದೇ 2018ರಿಂದ ಇಲ್ಲಿವರೆಗೂ 7 ಆಗಿಲ್ಲ, 6 ಆಗಿದೆ. ಸಿಂಪ್ಲಿ ನಾನು 7 ಅಂತ ಹಾಕ್ತೀನಿ. ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ, 15.92% CAGR ರಿಟರ್ನ್ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್. ಓಕೆ, ಇದ್ರ ಜೊತೆಗೆ ಮಿಡ್ ಕ್ಯಾಪ್ದು ಚೆಕ್ ಮಾಡೋಣ, ಮಿಡ್ ಕ್ಯಾಪ್ ಎಷ್ಟು ಕೊಟ್ಟಿದೆ ಅಂತ. ನಿಫ್ಟಿ ಮಿಡ್ ಕ್ಯಾಪ್ 100 ಅಂತ ಒಂದು
ಇಂಡೆಕ್ಸ್ ಬರುತ್ತೆ, ಸ್ಕ್ರೀನರಲ್ಲಿ ಸಿಗುತ್ತೆ, ಇದು ಗೂಗಲಲ್ಲಿ ಸಿಗಲಿದ್ರು. 49,654 ಇದೆ. ಪಿ ಬಂದ್ಬಿಟ್ಟು 33 ಇದೆ. ಇದು ಎಷ್ಟಿತ್ತು ಅವಾಗ 2018ರಲ್ಲಿ? ಇದು 2018 ಸೇಮ್ ಟೈಮಲ್ಲಿ 18,000 ಸಮಥಿಂಗ್ ಇತ್ತು, 18,000. ಆಮೇಲೆ ಬಿದ್ದು, ಆಮೇಲೆ ಮತ್ತೆ ಅಕ್ಟೋಬರಲ್ಲಿ ಹೋಗಿ ಬಿದ್ದು 16,000ಕ್ಕೆ ಬಂದಿತ್ತು. ನಾನು ಸುಮ್ಮನೆ 18,000ನೇ ತಾಂತೀನಿ. ಪೀಕಲ್ಲೇ ಹೋಗಿ ಇನ್ವೆಸ್ಟ್ ಮಾಡಿದ್ದೀವಿ, 18,000ನೇ ತಾಂತೀನಿ. ಇವಾಗ ಎಷ್ಟಿದೆ? 49,600 ಇದೆ. ನಾನು 50,000ನೇ ಅನ್ಕೊತೀನಿ. ಸೇಮ್ 7 ವರ್ಷ ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ? 15.71% ರಿಟರ್ನ್ ಕೊಟ್ಟಿದೆ. ಪೀಕಲ್ಲಿ ಎಷ್ಟಿತ್ತು? ಎಷ್ಟಕ್ಕೆ ಹೋಗಿತ್ತಿದು? ಪೀಕಲ್ಲಿ 60,000 ಹೋಗಿತ್ತು. 60,000 ಅಂದರೆ ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ? 18% ರಿಟರ್ನ್ ಕೊಟ್ಟಿದೆ. ಬಿದ್ದಾಗ ಲೆಕ್ಕ ತಗೊಂಡ್ರು ಕೂಡ ಇಯರ್ ಆನ್ ಇಯರ್, ಇದು ಒಂದು ವರ್ಷದಲ್ಲ, ಇಯರ್ ಆನ್ ಇಯರ್ 15% ರಿಟರ್ನ್ ಕೊಟ್ಟಿದೆ. 15 to 16% ರಿಟರ್ನ್ ಕೊಟ್ಟಿದೆ. ಓಕೆ, ಅವಾಗ ಲಾರ್ಜ್ ಕ್ಯಾಪು ತುಂಬ ಸೇಫು, ಲಾರ್ಜ್ ಕ್ಯಾಪ್ ತುಂಬ ಸೇಫ್ ಅಂತ ಹೇಳ್ತೀರಲ್ಲ, ಅವಾಗ್ಲೂ ಹೋಗಿ ನೋಡೋಣ. ನಿಫ್ಟಿ 50ನೇ ಲಾರ್ಜ್ ಕ್ಯಾಪ್ ಅಂದರೆ. ನಿಫ್ಟಿ 50ನ ಕಂಪೇರ್ ಮಾಡಿ ನೋಡೋಣ. ಲಾಸ್ಟ್ 10 years ಅಂತ ತಗೊಂಡ್ರೆ ಇಲ್ಲಿ ಬರುತ್ತೆ. ಯಾವಾಗ 2018ರಲ್ಲಿ ಜೂನಲ್ಲಿ 10,000 ಇತ್ತು ನಿಫ್ಟಿ ಅವಾಗ. ಇವಾಗ ಎಷ್ಟಿದೆ? 22,929 ಇದೆ. ಸೇಮ್ 7 ವರ್ಷನಾ? CAGR ರಿಟರ್ನ್ 12.59% ರಿಟರ್ನ್ ಕೊಟ್ಟಿದೆ. ಜಾಸ್ತಿ ರಿಟರ್ನ್ ಯಾವ್ದು ಕೊಟ್ಟಿದೆ? ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪು. ಬಟ್ ಸ್ಮಾಲ್ ಕ್ಯಾಪಲ್ಲಿ ಪ್ರಾಬ್ಲಮ್ ಏನಿದೆ? ಮಿಡ್ ಕ್ಯಾಪಲ್ಲೇ ಪ್ರಾಬ್ಲಮ್ ನೋಡಿ. ಇಲ್ಲಿ ಹೋಗಿತ್ತಾ 2018ರಲ್ಲಿ ಪೀಕ್ 19,000ಕ್ಕೆ ಹೋಗಿತ್ತಾ, ಒಂದೇ ತಿಂಗಳಲ್ಲಿ ಎಷ್ಟಕ್ಕೆ ಬಂತು? 16,000ಕ್ಕೆ ಬಂತು. ಡೌನ್, ಸಡನ್ ಡೌನು. ಎಷ್ಟು ಪರ್ಸೆಂಟ್ ಡೌನ್? ಆಲ್ಮೋಸ್ಟ್ 20-25% ಡೌನು. ಮತ್ತೆ ಒಂದು ವರ್ಷ ಮೂಮೆಂಟೇ ಇಲ್ಲ. ಮತ್ತೆ 2019ರಲ್ಲಿ ಡೌನು, ಮತ್ತೆ ಮೂಮೆಂಟೇ ಇಲ್ಲ. ಮತ್ತೆ ಕೋವಿಡಲ್ಲಿ ಡೌನು, ವಾಪಸ್ 12,000ಕ್ಕೆ, ಮತ್ತೆ ಮೂಮೆಂಟೇ ಇಲ್ಲ. ಇದೇ ಪ್ರಾಬ್ಲಮ್ ಈ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್. ಇವತ್ತೆಷ್ಟಿದೆ? 60,000 ಇದೆ. ಅದೇ BSE ಸ್ಮಾಲ್ ಕ್ಯಾಪ್ ಇದೆ ನೋಡಿ, 2017-18ರಲ್ಲಿ ಎಷ್ಟಿತ್ತು? 19,000ಕ್ಕೆ ಹೋಗಿತ್ತು. ಸ್ವಲ್ಪ ದಿವಸಕ್ಕೇನೆ 13,000ಕ್ಕೆ ಬಂತು. ಇದು ಇನ್ನೂ ಫಾಲು, 40% ಡೌನು. ಆಮೇಲೆ ಕೋವಿಡಲ್ಲಿ ಇನ್ನೂ ಡೌನ್ ಬಂತು, 10,000ಕ್ಕೆ ಬಂದ್ಬಿಡ್ತು. ಆಮೇಲೆ ಎಲ್ಲೋಯ್ತು? ಪ್ರಾಬ್ಲಮ್ ಏನಂದರೆ ಇಲ್ಲಿ ನೋಡಿ, ಇಲ್ಲಿ ಎವ್ರಿ ಪೀಕಲ್ಲಿ ಮತ್ತೆ ಡೌನ್ ಆಗುತ್ತೆ. 22ರಲ್ಲಿ 29,000ಕ್ಕೆ ಹೋಗಿತ್ತು, ಮತ್ತೆ ವಾಪಸ್ ಅದು 24,000ಕ್ಕೆ ಬಂತು. 24,000ಕ್ಕೆ ಬಂದು 2022ರಲ್ಲಿ 24,000ಕ್ಕೆ ಬಂತು. ಮತ್ತೆ ವಾಪಸ್ ಹೋಗಿ ಎಲ್ಲಿದೆ? ಇದನ್ನು ಯಾರ ಕೈಲಿ ತಡ್ಕೊಳಕ್ಕಾಗತ್ತೆ ರಿಸ್ಕ್ನ? ಯಾಕಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ರಿವಾರ್ಡ್ ಎಲ್ಲಿದೆ ಅಂದರೆ ರಿಸ್ಕ್ ಎಲ್ಲಿದೆ ಅಲ್ಲಿದೆ. ಅಂದರೆ ನೀವು ಒಂದು 100 ರೂಪಾಯಿ ಹಾಕಿದ್ದೀರಾ ಅಂದರೆ ಆ 100 ರೂಪಾಯಿ ವಾಪಸ್ 70 ರೂಪಾಯಿಗೂ ಬರ್ಬೋದು. ಆದರೆ ವಾಪಸ್ ಅದು 500 ರೂಪಾಯಿಗೂ ಹೋಗುತ್ತೆ. 70 ರೂಪಾಯಿಗೆ ಬರೋದನ್ನು ತಡ್ಕೊಂಡ್ರೆ ಮಾತ್ರ ಅದು 500 ರೂಪಾಯಿಗೆ ಹೋಗುತ್ತೆ. ಆಮೇಲೆ ಇದು 2 ವರ್ಷ 3 ವರ್ಷದ ಪ್ರೋಸೆಸ್ ಅಲ್ಲ. ಈಗ ತೋರಿಸಿದ್ದು ನಾನು 7 ವರ್ಷದ ಪ್ರೋಸೆಸ್ಸು. ನಿಮಗೆ ಮಿನಿಮಮ್ 5 to 7 years ವೆಯ್ಟ್ ಮಾಡೋಕ್ಕಾಗುತ್ತೆ. 10 years ಗೋಲ್ ಇದೆ ಅಂದರೆ ಮಾತ್ರ ನೀವು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪಲ್ಲಿ ಎಂಟ್ರಿ ಆಗಬೇಕು. ದುಡ್ಡು ಮಾಡಬೇಕಂದ್ರೇ ನೀವು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಬೆಸ್ಟು. ಆದರೆ ಗೋಲ್ ಸ್ವಲ್ಪ ಜಾಸ್ತಿ ಇರಬೇಕು, ದೊಡ್ಡದಿರಬೇಕು. ಯಾಕಂದರೆ ನೀವೇ ನೋಡಿದ್ರೆ 2 ವರ್ಷ 3 ವರ್ಷ ಹೋಗೋದೇ ಇಲ್ಲ. ಯಾಕಂದರೆ ಒಂದ್ಸಲ ಪೀಕಲ್ಲಿ ನೀವು ಯಾವಾಗಲೂ ಎಂಟ್ರಿ ಆಗೋದು ಪೀಕಲ್ಲೇ ಅಲ್ವಾ? 18,000 ಇರ್ಬೇಕಾದ್ರೆ ಯಾಕೆ ಎಂಟ್ರಿ ಆಗಲಿಲ್ಲ? 40,000ಕ್ಕೆ ಯಾಕೆ ಎಂಟ್ರಿ ಆಗ್ತಿದ್ದೀರಾ? 50,000ಕ್ಕೆ 60,000ದಲ್ಲಿ ಯಾಕೆ ಎಂಟ್ರಿ ಆಗಿದ್ದೀರಾ? ಯಾಕಂದರೆ ನಿಮಗೆ ಗೊತ್ತಾಗಿರೋದೇ ಆವಾಗ, ಎಷ್ಟೋ ಜನ ಗೊತ್ತಾಗೋದೇ ಆವಾಗ. ಮತ್ತು ನೀವು ದುಡ್ಡು ಮಾಡಬೇಕಂದ್ರೆ ಮತ್ತೆ ವೆಯ್ಟ್ ಮಾಡಬೇಕು. ಮೇಲೆ ಹೋಗಿದ್ದಾನಂದರೆ ಕೆಳಗೆ ಬಂದೇ ಬರ್ತಾನೆ. ನಿಮಗೂ ಓಡಿ ಒಂದ್ಸಲ ಸುಸ್ತಾದ್ಮೇಲೆ ನಿಂತ್ಕೊಂತೀರ ತಾನೆ, ನಿಂತ್ಕೊಂಡು ಮತ್ತೆ ಸುಮ್ಮನೆ ನಿಂತ್ಕೊಂತೀರಾ, ಮತ್ತೆ ಓಡ್ತೀರಾ. ಅದೇ ರೀತಿ ಸುಸ್ತಾಗುತ್ತೆ. ಎಷ್ಟು ಜೋರಾಗಿ ಓಡ್ತೀರಾ ಅಷ್ಟು ಜೋರಾಗಿ ಸುಸ್ತಾಗುತ್ತೆ. ಬಟ್ ನೀವು ಆ ಡೆಸ್ಟಿನೇಷನ್ನ ರೀಚ್ ಮಾಡಬೇಕಲ್ಲ, ದುಡ್ಡು ಮಾಡಬೇಕಲ್ಲ ಲೈಫಲ್ಲಿ. ದುಡ್ಡು ಮಾಡಬೇಕಂದ್ರೆ ರಿಸ್ಕ್ ತಾಣಲೇಬೇಕು. ಬೇಡ ಅಂದರೆ ಹೋಗಿ ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿ. ಅದಕ್ಕಿಂತ ರಿಸ್ಕ್ ಬೇಡ ಅಂದರೆ ಹೋಗಿ FDನಲ್ಲಿ ಇಡಿ. ಯಾರು ಇಟ್ಕೊಂಡಿದ್ದಾರೆ? ನೀವು ರಿಸ್ಕ್ ತಗೊಳಕ್ಕಿದ್ರೆ ಮಾತ್ರ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು, ಇಲ್ಲಾಂದರೆ ಬರೋಕ್ಕೆ ಹೋಗಬಾರ್ದು. ನೀವು ಕೇಳ್ಬೋದು, ಗುರು 3-4% ಹೆಚ್ಚು ಕಡಿಮೆ ಇದೆ ಅಷ್ಟೇ, ಅದಕ್ಕೆಲ್ಲ ಏನಾಗುತ್ತೆ? ಅದು 12 ಇದೆ, ಇದು 16 ಇದೆ, ಅದಕ್ಕೆಲ್ಲ ಏನಾಗುತ್ತೆ ಅಂತ. 3-4% ಏನು ವ್ಯತ್ಯಾಸ ಆಗೋದು ಗೊತ್ತಾ? ನೀವು ಸುಮ್ಮನೆ ಹೋಗಿ ಲಮ್ಸಮ್ ಕ್ಯಾಲ್ಕುಲೇಟರ್ ಓಪನ್ ಮಾಡಿ. ಲಮ್ಸಮ್ ಕ್ಯಾಲ್ಕುಲೇಟರ್ ಓಪನ್ ಮಾಡಿಬಿಟ್ಟು ಟೈಪ್ ಮಾಡಿ ಏನಂತ, 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ನಿಮಗೆ 12% ರಿಟರ್ನ್ ಸಿಕ್ಕಿದೆ ನಿಫ್ಟಿಯಿಂದ. ಟೆನ್ಯೂರ್ ಬಂದ್ಬಿಟ್ಟು 7 years. ಇದರಲ್ಲಿ ಡಿವಿಡೆಂಡ್ ಕೂಡ ಬಂದಿರುತ್ತೆ, 2-3% ಡಿವಿಡೆಂಟು ಬಂದಿರುತ್ತೆ. ಡಿವಿಡೆಂಡ್ ಮಿಸ್ ಆಗಿಬಿಟ್ಟಿದೆ ಇಲ್ಲಿ. ಡಿವಿಡೆಂಡ್ನು ಆ್ಯಡ್ ಮಾಡಬೇಕು. ನಿಫ್ಟಿನಲ್ಲೂ ಡಿವಿಡೆಂಡ್ ಬಂದಿರುತ್ತೆ. 2% ಡಿವಿಡೆಂಡ್ ಆ್ಯಡ್ ಮಾಡಿಕೊಂಡ್ರು 14% ಆಯಿತು. 10 ಲಕ್ಷ 7 ವರ್ಷಕ್ಕೆ 25 lakhs ಆಗುತ್ತೆ. ಅದೇ 16 ಪ್ಲಸ್ ಅಲ್ಲೂ 2% ಡಿವಿಡೆಂಡ್ ಆ್ಯಡ್ ಮಾಡ್ಕೊಳೋಣ, 16 ಪ್ಲಸ್ 18%, ಅಂದರೆ 4% ಹೆಚ್ಚು ಕಡಿಮೆ. ಇಲ್ಲೇನಾಗುತ್ತೆ? ಸುಮಾರು 6 ಲಕ್ಷ ಡಿಫ್ರೆನ್ಸ್ ಬಂತು. 10 ವರ್ಷಕ್ಕೆ ಹಾಕಿದ್ರೆ ಏನಾಗುತ್ತೆ? 10 ವರ್ಷಕ್ಕೆ 52 ಲಕ್ಷ ಆಗುತ್ತೆ. ಅದೇ 14% ಆಗಿದ್ದಿದ್ರೆ 37 ಲಕ್ಷ ಆಗ್ತಿತ್ತು. ಸುಮಾರು 20 ಲಕ್ಷ ಗ್ಯಾಪು. ರಿಸ್ಕ್ ತಗೊಂಡಿದ್ದಕ್ಕೆ 20 ಲಕ್ಷ ಜಾಸ್ತಿ ಸಿಕ್ಕಿದೆ. ಇಲ್ಲ ನೀವು ಇವೇನು ರಿಸ್ಕೇ ತಗೊಳಲ್ಲ, ನಾನು ತೊಗೊಂಡೋಗ್ಬಿಟ್ಟು FDನಲ್ಲಿ ಇಡ್ತೀನಿ ಅಂದರೆ FDನಲ್ಲಿ 6.5% ಸಿಗುತ್ತೆ, ಬೇಡ 7% ಸಿಗುತ್ತೆ. 10 ಲಕ್ಷ ಪ್ಲ್ಯಾನ್ ಮೈ ಫ್ಯೂಚರ್ ವೆಲ್ತ್ 10 ವರ್ಷ ಬಿಟ್ಟರೆ 19 ಲಕ್ಷ. 19 ಲಕ್ಷ ಎಲ್ಲಿ? 50 ಲಕ್ಷ ಎಲ್ಲಿ? 20 ವರ್ಷಕ್ಕೆ ಕಂಪೇರ್ ಮಾಡಿ. 20 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 10 ಲಕ್ಷ 38 ಲಕ್ಷ ಆಗಿದೆ. ಅದೇ ಏನಾದರೂ 18% ಸಿಕ್ಕಿದ್ದಿದ್ರೆ ಏನಾಗ್ತಿದೆ ಸ್ವಲ್ಪ ಯೋಚನೆ ಮಾಡಿ. 2.74 crores. 30 ಲಕ್ಷ ಎಲ್ಲಿ? 3 ಕೋಟಿ ಎಲ್ಲಿ? ನೀವೇ ಸ್ವಲ್ಪ ಯೋಚನೆ ಮಾಡಿ. ರಿಸ್ಕ್ ಎಲ್ಲಿದೆ ಅಲ್ಲಿ ರಿವಾರ್ಡ್ ಇದೆ. ನಿಮಗೆ ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟ ಇಲ್ಲ ಅಥವಾ ಶಾರ್ಟ್ ಟರ್ಮ್ ಗೋಲ್ ನಾವು ಯಾವಾಗಲೂ ಹೇಳ್ತಿರ್ತೀವಲ್ಲ, ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ಮಿನಿಮಮ್ 4 years
3 to 4 ಇಯರ್ಸ್ ಇದ್ರೆ ಮಾತ್ರ ಬನ್ನಿ, ಇಲ್ಲಾಂದ್ರೆ ಬರೋಕ್ಕೆ ಹೋಗಬೇಡಿ. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕಂದ್ರೆ ನಾಳೆ ನಾಡಿದ್ರ ಬಗ್ಗೆ ಯೋಚನೆ ಮಾಡಿದ್ರೆ ದುಡ್ಡು ಮಾಡೋಕ್ಕಾಗಲ್ಲ. ಲಾಂಗ್ ಟರ್ಮ್ ಥಿಂಕ್ ಮಾಡಲೇಬೇಕು. ಸರ್, ನನಗೆ ಒಂದು ಡೌಟು ಏನು ಅಂದರೆ, ನಮ್ಮಪ್ಪ 1 ಲಕ್ಷ ಸಾಲ 2 ರೂಪಾಯಿ ಬಡ್ಡಿ ಕೊಟ್ಟಿದ್ದಾರೆ. 1 ವರ್ಷಕ್ಕೆ 20,000 ಆಗುತ್ತೆ. ನೀವು ಹೇಳಿದಾಗೆ ಸ್ಟಾಕ್ ಮಾರ್ಕೆಟಲ್ಲಿ 5 ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ ಹೇಳಿದಾರಲ್ಲ, ನಾವು ಹೊರಗಡೆ ಕೊಟ್ಟರೆ ಅಷ್ಟೇ ಸಿಗುತ್ತಲ್ಲ ಸರ್? ಕರೆಕ್ಟು ಬ್ರೋ, ನೀವು ಹೇಳ್ತಿರೋದು 100% ಕರೆಕ್ಟು. ನೀವು 1 ಲಕ್ಷ ರೂಪಾಯಿ ಹೊರಗಡೆ ಯಾರಿಗೋ ಬಡ್ಡಿ ಕೊಟ್ಟಿದ್ದೀರಾ, 2 ರೂಪಾಯಿ ಬಡ್ಡಿ ಹೆಂಗೆ ವರ್ಷಕ್ಕೆ 20,000 ಬಡ್ಡಿ ಕೊಡ್ತಾರೆ. ಓಕೆ, ಇದು ಸ್ಟಾಕ್ ಮಾರ್ಕೆಟ್ಗಿನ್ನ ಬೆಟ್ರ್ ಅಂತ ನೀವು ಹೇಳ್ತಿದ್ದೀರಾ. ಹೌದು, ಸ್ಟಾಕ್ ಮಾರ್ಕೆಟ್ಗಿನ್ನ ಬೆಟ್ರೆ. ನನಗೆ ಯಾರನ್ನ ಅವ್ರದ್ದು ಆಸ್ತಿ ಪ್ಲೆಡ್ಜ್ ಮಾಡಿಬಿಟ್ಟು ನನಗೆ 2 ರೂಪಾಯಿ ಬಡ್ಡಿ ಕೊಟ್ಟರೆ ನನ್ನೆಲ್ಲ ಪೋರ್ಟ್ಫೋಲಿಯೋ ಸೆಲ್ ಮಾಡಿ ಅವ್ರಿಗೆ ಕೊಡ್ತೀನಿ. ಯಾಕಂದರೆ ಅದರಿಂದ ಜಾಸ್ತಿ ರಿಟರ್ನ್ ಬರುತ್ತೆ. ಫಿಕ್ಸ್ಡ್ ರಿಟರ್ನ್ ಅಲ್ಲ ಅದು. ಇಲ್ಲಿ ಮಾರ್ಕೆಟಲ್ಲಿ ಮೇಲೆ ಕೆಳಗೆ ಇದ್ದೇ ಇರುತ್ತೆ, ಅಲ್ಲಿ ಬಂದೇ ಬರುತ್ತಲ್ಲ. ಆದರೆ ನಾನು 100ಕ್ಕೆ 100 ಪಟ್ಟು ಹೇಳ್ತೀನಿ, ಆ ಮನೆ ಅಡ ಇಟ್ಟಿದ್ರೆ ಆ ಮನೆನ ಯಾವತ್ತೂ ಬಿಡಿಸ್ಕೊಳಲ್ಲ ಅವರು. ಯಾಕಂತ ಸುಮ್ಮನೆ ಯೋಚನೆ ಮಾಡಿ. ಈಗ ಎಕ್ಸಾಂಪಲ್, ನಿಮ್ಮ ಹತ್ರ ಯಾರೋ 5 ಲಕ್ಷ ರೂಪಾಯಿ ಬಡ್ಡಿ ಇಸ್ಕೊಂಡಿದ್ದಾರೆ, 2 ರೂಪಾಯಿ ಬಡ್ಡಿ ಹಂಗೆ ತಿಂಗಳ 10,000 ಕಟ್ಟಬೇಕು ಅವ್ರ ಬಡ್ಡಿನ. ಜಸ್ಟ್ ಬಡ್ಡಿನೇ 10,000 ಕಟ್ಟಬೇಕು. ಈಗ ನೀವು ಸಾಲ ಯಾರಿಗೆ ಕೊಡ್ತೀರಾ? ಇದನ್ನೇ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಯಾರನ್ನ ಒಬ್ಬ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದಿರುತ್ತೆ, ಏನೋ ಅಂಗಡಿ ಹಾಕೋದಿರುತ್ತೆ, ಏನೋ ಒಂದಕ್ಕೆ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಸಾಲ ಇಸ್ಕೊಂಡಿರ್ತಾರೆ. ಕರೆಕ್ಟಾ? ಇದಕ್ಕೋಸ್ಕರನೇ ಸಾಲ ಇಸ್ಕೊಂಡಿರ್ತಾರೆ. ಇನ್ನೊಂದು ಮದುವೆ ಮುಂಜಿ ಕಾರ್ಯಗಳಿಗೆ ಸಾಲ ಇಸ್ಕೊಂಡಿರ್ತಾರೆ. ಮದುವೆ ಮುಂಜಿ ಕಾರ್ಯಗಳಿಗೆ ಕೊಟ್ಟರೆ ಇನ್ನೂ ಡೇಂಜರು. ಯಾಕಂದರೆ ಇವರು ಮದುವೆಗೋಸ್ಕರ ದುಡ್ಡನ್ನ ಖರ್ಚು ಮಾಡ್ತಿದ್ದಾರೆ ಅಂದರೆ ವಾಪಸ್ ಹೆಂಗೆ ಕೊಡ್ತಾರೆ? ನೀವು ಹೇಳ್ಬೋದು ಅವ್ರದ್ದು ಆಸ್ತಿ ಇರುತ್ತೆ, ಅಂತಸ್ತು ಇರುತ್ತೆ, ಅದಿರುತ್ತೆ ಅಂತ. ನೀವು ಕೊಟ್ಟಿರೋದೇ ಲೀಗಲ್ ಅಲ್ಲ. ಫಸ್ಟ್ ಆಫ್ ಆಲ್ ಆಸ್ತಿ ಅಂತಸ್ತು ನೀವು ಕೋರ್ಟ್ಗೆ ಹೋದರೆ ಮಕ್ಕಕ್ಕೆ ಹೋಗೋದು ಕಳಿಸ್ತಾರೆ. ಯಾರಿಗೆ ಹೇಳಿದ್ದು ನಿನಗೆ ಕೊಡೋಕ್ಕೆ ಅಂತ. ಇನ್ನೊಂದು, ಯಾರೋ ಒಬ್ಬ ಕೆಲಸ ಮಾಡೋಕ್ಕೆ, ವ್ಯಾಪಾರ ಮಾಡೋಕ್ಕೋಸ್ಕರ ದುಡ್ಡು ಕೊಡ್ತಾ ಇದ್ದೀರಾ. ನೀವು ಅವ್ನಿಗೆ 5 ಲಕ್ಷ ಕೊಟ್ಟಿದ್ದೀರಲ್ಲ, ಅವ್ನು 5 ಲಕ್ಷದಲ್ಲಿ ನಿಮ್ಗೆ ಎವ್ರಿ ಮಂತ್ 10,000 ಬಡ್ಡಿ ಕೊಡಬೇಕಂದ್ರೆ ಅವನು ತಿಂಗಳ ಅದರಿಂದ 50,000 ರೂಪಾಯಿ ದುಡಿಬೇಕು. ಯಾಕಂದರೆ ಅವನದು ಬಾಡಿಗೆ ಇರುತ್ತೆ, ಅವನದು ಖರ್ಚು ಇರುತ್ತೆ, ಅವನು ಮನೆ ನಡೆಸಬೇಕಾಗಿರುತ್ತೆ. ನಿಮ್ಮ ಹತ್ರ 50,000 ಇಸ್ಕೊಂಡ್ಬಿಟ್ಟು ನಿಮಗೆ ಬಡ್ಡಿ ಕೊಡೋಕ್ಕೋಸ್ಕರ ಅವ್ನು ದುಡಿತಾ ಇದ್ದಾನ? 50,000 ಇಸ್ಕೊಂಡು ಅದರಲ್ಲಿ ಏನಾದರೂ ಮಾಡೋಣ, ಅದರಲ್ಲಿ ಉಳಿದಿರೋ ದುಡ್ಡನ್ನ ಇವ್ರಿಗೆ ಬಡ್ಡಿ ಕೊಡೋಣ ಅಂತ ಪ್ಲಾನ್ ಮಾಡಿರ್ತಾರೆ. 5 ಲಕ್ಷ ರೂಪಾಯಿ ದುಡಿತಿದ್ದಾರೆ ಅಂದರೆ ನಿಮ್ಗೆ 10,000 ಕೊಡೋಕ್ಕೋಸ್ಕರ ಅವ್ರು ಏನಾದ್ರು ದುಡಿತಿರ್ತಾರೆ. ತಿಂಗಳ 50,000 ಅವ್ರು ಅರ್ನ್ ಮಾಡಲೇಬೇಕು. ಯಾಕಂದರೆ ಅವ್ರ ಮನೆ ಮೇಂಟೈನ್ ಮಾಡೋಕೆ ಒಂದು 20,000 ಬೇಕು. ಅಂಗಡಿ ಬಾಡಿಗೆ, ಅದು ಇದು ಅಂಗಡಿ ಖರ್ಚು ಅಂತೇಳಿ ಒಂದು 20,000 ಬೇಕು. ಇದರಿಂದ ಮಿನಿಮಮ್ 50,000 ದುಡಿಲೇಬೇಕು ನಿಮಗೆ. ಜಸ್ಟ್ 10,000 ಬಡ್ಡಿ ಕೊಡಬೇಕಂದ್ರೆ. ಅಕಸ್ಮಾತ್ ಅವ್ರು ಏನಾದರೂ ಅಷ್ಟೊಂದು ದುಡಿತಿಲ್ಲ ಅಂದರೆ 1 ತಿಂಗಳು ಅವ್ರ ಕೈಯಿಂದ ಬಡ್ಡಿ ಕೊಡ್ತಾರೆ, 2 ತಿಂಗಳು ಕೈಯಿಂದ ಬಡ್ಡಿ ಕೊಡ್ತಾರೆ, 3 ತಿಂಗಳು ಕೈಯಿಂದ ಬಡ್ಡಿ ಕೊಡ್ತಾರೆ, 4 ತಿಂಗಳು ಕೈಯಿಂದ ಬಡ್ಡಿ ಕೊಡ್ತಾರೆ. 5ನೇ ತಿಂಗಳಿಗೆ ಅವ್ರಿಗೆ ಆಲ್ರೆಡಿ ಗೊತ್ತಾಗುತ್ತೆ, ನಾನು ದುಡ್ದಿದ್ದೆಲ್ಲ ಇವನಿಗೆ ಬಡ್ಡಿ ಕೊಡ್ತಿದ್ದೀನಲ್ಲ ಅಂತ. ಏನು ಮಾಡ್ತಾರೆ? ನಿಧಾನಕ್ಕೆ ಬಡ್ಡಿ ಅಸಲು 2 ಕೊಡೋದು ನಿಲ್ಲಿಸ್ತಾರೆ. ಅವ್ರು ಖುದ್ದು ಬೇಕು ಅಂತ ಮಾಡ್ತಾ ಇಲ್ಲ, ಬಿಕಾಸ್ ಅವ್ರ ಕೈಲಿ ಆಗ್ತಾ ಇಲ್ಲ, ಅವ್ರ ಕೈಲಿ ಕೊಡೋಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಬ್ರೊಬ್ರು ಬಿಸ್ನೆಸ್ ಕ್ಲಿಕ್ ಆಗಿಬಿಡುತ್ತೆ, ಹಿಟ್ಟಾಗ್ಬಿಡುತ್ತೆ, ಅವ್ರು ಕೊಡ್ತಾರೆ. ಎಂಡ್ ಆಫ್ ದ ಡೇ ಇದೇನು ಹೇಳಿ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ದಂಗೆ ಆಯ್ತಲ್ವಾ? ಇಲ್ಲಿ ನೀವು ಯಾವುದೋ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ, ಯಾವುದೋ ದೊಡ್ಡ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ಈ ಕಂಪ್ನಿ ಮುಳುಗೋಗೋ ಚಾನ್ಸ್ ತುಂಬ ಕಡಿಮೆ ಇದೆ. ಮುಳುಗೋದ್ರೂ ನೀವು 1-2 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿಲ್ಲಲ್ಲ. ಇದೇ ರೀತಿ ಭಾಳ ಕಂಪ್ನಿಗಳಿಗೆ ಸಾಲ ಕೊಟ್ಟಿದ್ದೀರಲ್ಲ. 10 ಕಂಪ್ನಿಗಳಿಗೆ ಸಾಲ ಕೊಟ್ಟಿದ್ದೀರಾ ಅಂದರೆ 2 ಕಂಪ್ನಿ ಮುಳುಗೋದ್ರೂ 8 ಕಂಪ್ನಿ ಹಿಟ್ಟಾಗಿರ್ತಾವಲ್ಲ. ನಿಮ್ಮ ದುಡ್ಡು ವಾಪಸ್ ಬರೋ ಚಾನ್ಸಸ್ ಇಲ್ಲಿ ಜಾಸ್ತಿ ಇದೆ, ಅಲ್ಲಿ ಜಾಸ್ತಿ ಇಲ್ಲ. ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಿ. ಹಳೇ ಕಾಲದ ಥರ ಈ ಕಾಲ ಇಲ್ಲ. ಹಳೇ ಕಾಲದಲ್ಲಿ ಬ್ಯಾಂಕ್ ಯಾರು ಬಂದ್ಬಿಟ್ಟು ಸಾಲ ಕೊಡ್ತಿರ್ಲಿಲ್ಲ, ಇದರಿಂದ ಕೈ ಸಾಲ ಮಾಡಿಬಿಟ್ಟು ಬಡ್ಡಿ ತಾಣೋರು. ಈಗ ಬ್ಯಾಂಕುಗಳು ಕೂಡ ಎಂಟ್ರಿ ಆಗಿದ್ದಾವೆ. ಈಗ ಸಂಘಗಳು ಇವೆಲ್ಲ ಮಾಡ್ತಾರಲ್ಲ, ಬ್ಯಾಂಕ್ಗಳೇ ಮಾಡೋದು. ಉಜ್ಜೀವನ್, RBL ಇವರೇ ಲೋನ್ ಕೊಡೋದು. ಇವರು ಲೋನ್ ಕೊಡ್ತಿದ್ದಾರೆ ಅಂದರೆ ನಿಮ್ಮ ಹತ್ರನೂ ಯಾರು ಬಂದ್ಬಿಟ್ಟು 2 ರೂಪಾಯಿ 3 ರೂಪಾಯಿ ಬಡ್ಡಿ ಇಸ್ಕೊಳಲ್ಲ. ಇಸ್ಕೊಂತಿದ್ದಾನೆ ಅಂದರೆ ಇವ್ರು ಯಾರು ಕೊಡ್ದಲೇ ಇರೋರು ಬಂದು ಇಸ್ಕೊಂತಿದ್ದಾರೆ ಅಂತ ಅರ್ಥ. ನೀವು ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲ ರಿಜೆಕ್ಟ್ ಮಾಡಿರೋನು ಬಂದ್ಬಿಟ್ಟು ನಿಮ್ಮ ಹತ್ರ 3 ರೂಪಾಯಿ ಬಡ್ಡಿ ಕೇಳ್ತಿದ್ದಾನೆ, ಇವ್ರು ವಾಪಸ್ ಕೊಡೋ ಚಾನ್ಸ್ ಎಷ್ಟಿರುತ್ತೆ? ಸ್ವಲ್ಪ ಲಾಜಿಕಾಗಿ ಯೋಚನೆ ಮಾಡಿ. ನೀನು ಅಲ್ಲಿ ಯಾರಿಗೋ ಒಬ್ರಿಗೆ ಬಡ್ಡಿ ಕೊಡಬೇಡ್ರಿ ಅಂತ ಹೇಳ್ತಿಲ್ಲ. ಬಡ್ಡಿ ಕೊಟ್ಟರೆ ನೀವು ಉದ್ಧಾರ ಆಗ್ತಿರೋಲ್ಲ ಗೊತ್ತಿಲ್ಲ, ಅವರಂತೂ ಹಾಳಾಗ್ತಾರೆ. ಯಾಕಂದರೆ ನಿಮಗೆ ಬಡ್ಡಿ ಕಟ್ಟಿನೇ ಅವ್ರು ಹಾಳಾಗ್ತಾರೆ. ಸಾಲ ಮಾಡೋದು ತಪ್ಪು, ಸಾಲ ಕೊಡೋದು ತಪ್ಪು. ಬ್ರೋ, ಒಂದು ಕಂಪ್ನಿ ಹ್ಯಾವ್ 174 ಮಾರ್ಕೆಟ್ ಕ್ಯಾಪ್ ಬಟ್ ದೇ ಹ್ಯಾವ್ ಎ ಟೋಟಲ್ ಅಸೆಟ್ ಆಫ್ 499 crore. ದ ರಿಯಲ್ ವ್ಯಾಲ್ಯೂ ಆಫ್ ದಿಸ್ ಕಂಪನಿ ನೇಮ್ ಇಸ್ ಅವೆನ್ಸ್ ಟೆಕ್ನಾಲಜಿ. ಪ್ಲೀಸ್ ಆನ್ಸರ್ ದಿಸ್. ಬ್ರೋ, ನೀವು ಎಷ್ಟು ದಿವಸದಿಂದ ಈ ಕ್ವಶನ್ ಕೇಳ್ತಿದ್ದೀರಾ? ನಾನು ಒಂದ್ಸಲ ಚೆಕ್ಕೆ ಮಾಡ್ಬಿಡ್ತೀನಿ ರೀ. ಇದು 70 ಪೈಸಾ ಇರೋದಕ್ಕೆ ಬಹಳ ಇದ್ರ ಮೇಲೆ ಎಕ್ಸೈಟಿಂಗ್ ಆಗಿಬಿಟ್ಟಿದ್ದೀರಾ. ಪೆನ್ನಿ ಸ್ಟಾಕ್ ಈ 70 ಪೈಸಾ ವಿಲ್ ಬಿಕಮ್ 70 rupees ಇನ್ ಸಮ್ ಡೇ ಅಂತ. ಪೆನ್ನಿ ಸ್ಟಾಕ್ ಅಂದಮೇಲೆ ಇದ್ರ ಬಗ್ಗೆ ಮಾತಾಡೋದೇ ಟೈಮ್ ವೇಸ್ಟ್ ಬ್ರೋ. ಇದ್ರ ಬ್ಯಾಲೆನ್ಸ್ ಶೀಟ್ನ ನಾವು ನಂಬಕ್ಕಾಗಲ್ಲ. ನಿಮ್ಗಲ್ಲ ಅಸೆಟ್ ರಿಯಲ್ ಫೇಕ್ ಯಾವನಿಗೆ ಗೊತ್ತಿರುತ್ತೆ. ಇಂಥ ಕಂಪ್ನಿಗಳನ್ನ ನಾವು ನಂಬಕ್ಕಾಗಲ್ಲ. ಇದ್ರ ಸ್ಟಡಿ ಮಾಡಿದ್ರು ಟೈಮ್ ವೇಸ್ಟ್. ಅದಕ್ಕೆ ನಾನು ಇದ್ರ ಬಗ್ಗೆ ಆನ್ಸರೇ ಮಾಡಲ್ಲ. ಬ್ರೋ, ಹೌ ವಿ ಕ್ಯಾನ್ ಮ್ಯಾನೇಜ್ ಮಂತ್ಲಿ ಸ್ಯಾಲ್ರಿ ಬಜೆಟ್ ಬಗ್ಗೆ ವಿಡಿಯೋ ಮಾಡಿ ಬ್ರೋ. ಎಕ್ಸಾಂಪಲ್ 10,000, 15,000, 20,000. ಒಂದ್ಸಲ ಮಾಡಿದ್ದೆ ಬ್ರೋ. ಏನೇನು ಮೇಜರ್ಲಾಗಿ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಬೇಕು, ಟರ್ಮ್ ಇನ್ಶೂರೆನ್ಸ್ ತೊಗೊಳ್ಬೇಕು, ಅದು ಬಿಟ್ಬಿಟ್ಟು ಸ್ವಲ್ಪ ಎಮರ್ಜೆನ್ಸಿ ಫಂಡ್ ಇಟ್ಕೊಬೇಕು. ಉಳಿದಿದ್ದನ್ನ SIP ಮಾಡಬೇಕು. ಬಟ್ 20,000 ಸ್ಯಾಲ್ರಿ ಬರ್ತಿದೆ ಅಂದರೆ ಇದೇ ಸ್ಯಾಲ್ರಿಗೆ ನಂಬ್ಕೊಂಬಾರ್ದು. ಈ ಸ್ಯಾಲ್ರಿನ ಇನ್ನೂ ಯಾವ ರೀತಿ ಜಾಸ್ತಿ ಮಾಡೋಣ ಅಂತ ಟ್ರೈ ಮಾಡಬೇಕು. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಬೇಕು ಅಂದರೆ ಇನ್ನೊಂದು ಸಲನೂ ಮಾಡ್ತೀನಿ. ಬೇಕೆಂದರೆ ಕೆಳಗಡೆ ಕಾಮೆಂಟ್ ಮಾಡಿ. ಬ್ರೋ, ಹೌ ಟು ನೋ ಆರ್ ವೇ ಟು ನೋ ಸ್ಟಾಕ್ ಮ್ಯಾನೇಜ್ಮೆಂಟ್ ಡಿಸಿಷನ್? ಕಾಲ್ನಿಂದನೇ ಸಿಗುತ್ತೆ ಬ್ರೋ. 90% ಡೇಟಾ ಕಾಲ್ನಿಂದನೇ ಸಿಗೋದು. ಯಾಕಂದರೆ ಖುದ್ದು ಮ್ಯಾನೇಜ್ಮೆಂಟ್ ಬಂದಲ್ಲಿ ಹೇಳ್ತಿರ್ತಾರಲ್ಲ, ನಮ್ಗೆ ಅದರಿಂದನೇ ಸಿಗೋದು. ಸರ್, ಮನಿ ಕಾಂಪೌಂಡಿಂಗ್ ಬಗ್ಗೆ ವಿಡಿಯೋ ಮಾಡಿ ಸರ್.
ಮನಿ ಕಾಂಪೌಂಡಿಂಗ್ ಅಂದರೆ ತುಂಬ ಜನ ಕಾಂಪೌಂಡಿಂಗ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಕಾಂಪೌಂಡಿಂಗ್ ಅಂದರೆ ಏನು ಅಂತ. ಸರ್, ಇವತ್ತು ಗ್ರೀನ್ ಪೋರ್ಟ್ಫೋಲಿಯೋ ರೆಡ್ ಆಗ್ತಾ ಇದೆ, ಮ್ಯೂಚುವಲ್ ಫಂಡಲ್ಲಿ ಇನ್ನೂ ಸ್ವಲ್ಪ ಗ್ರೀನ್ ಇದೆ. ಆದರೆ ಇನ್ನು ಎಷ್ಟು ದಿವಸ ಡೌನ್ ಟ್ರೆಂಡ್ ಇದೆ ಮಾರ್ಕೆಟು, ಪ್ಲೀಸ್ ಹೇಳಿ ಸರ್, ನಾನು ಅವರೇಜ್ ಮಾಡಬೇಕು ಅಂತಿದ್ದೀನಿ. ಸರ್, ಇಲ್ಲಿ ನಾನು ಹೇಳ್ತೀನಲ್ಲ, ಮಾರ್ಕೆಟ್ ಯಾವಾಗ ಕೆಳಗೆ ಬರುತ್ತೆ ಯಾವಾಗ ಮೇಲೆ ಹೋಗೋದು ಗೊತ್ತಿಲ್ಲ. ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಟುಡೇ. ಯಾವಾಗಲೂ ಹೇಳೋದು ನಾನು ಅದೇ, ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಟುಡೇ. ಯಾಕಂದರೆ ನನಗೆ 1 ವರ್ಷ ಬಿಟ್ಟು ರಿಟರ್ನ್ ಬೇಕಾಗಿಲ್ಲ. ನಾನು ಥಿಂಕ್ ಮಾಡೋದೇ 5 ವರ್ಷ ಬಿಟ್ಟು ರಿಟರ್ನ್ ಬೇಕಾಗಿದ್ದರೆ ಇವತ್ತು ಮಾಡ್ತೀನೋ, ನಿನ್ನೆ ಮಾಡ್ತೀನೋ, ನಾಳೆ ಮಾಡ್ತೀನೋ, ಯಾವಾಗ ಮಾಡಿದ್ರು ನನಗೆ ಲಾಭ ಬಂದೇ ಬರುತ್ತೆ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀನಿ ನಾನು ಲಾಭ ಬಂದೇ ಬರುತ್ತೆ. ಆಮೇಲೆ ನನಗನ್ನಿಸ್ತಂಗೆ ಮಾರ್ಕೆಟಲ್ಲಿ ಅಷ್ಟು ದೊಡ್ಡ ನೆಗೆಟಿವ್ ನ್ಯೂಸ್ ಏನಿಲ್ಲ. ಸ್ವಲ್ಪ ದಿವಸ ಆದಮೇಲೆ ಮಾರ್ಕೆಟ್ ರಿಕವರ್ ಆಗೇ ಆಗುತ್ತೆ. ಹಾಯ್ ಸರ್, ನೀವು ಮಾಡೋ ವೀಡಿಯೋಗಳಿಂದ ನಾನು ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್ ಬೆಳೆಸ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಯುವರ್ ವೀಡಿಯೋಸ್. ನಾನು ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮಂತ್ಲಿ ಸ್ಯಾಲ್ರಿ ಬಂದ್ಬಿಟ್ಟು 20,000 ಇದೆ. 5K SIP ಮಾಡ್ತಾ ಇದ್ದೀನಿ. 1 lakh ಎಮರ್ಜೆನ್ಸಿ ಫಂಡ್ ಕೂಡ ಇಟ್ಕೊಂಡಿದ್ದೀನಿ. ಯಾವ ಲಿಕ್ವಿಡ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಇದೆ, ಪ್ಲೀಸ್ ಆನ್ಸರ್ ಮಾಡಿ. ಬರೋ ಲಿಕ್ವಿಡ್ ಫಂಡು ಏನು ಚೂಸ್ ಮಾಡಬೇಡಿ. ನಾನು ಸ್ಟೇಬಲ್ ಮನಿ ಬಗ್ಗೆ ಯಾವಾಗ ಮಾತಾಡ್ತಾ ಇರ್ತೀನಿ. ಸ್ಟೇಬಲ್ ಮನಿನಲ್ಲಿ ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಯಾವುದನ್ನು ನೋಡಿಕೊಂಡು 8.5 ಈ ಥರ ಇಂಟ್ರೆಸ್ಟ್ ರೇಟ್ ಕೊಡೋಂಥ ಬ್ಯಾಂಕಲ್ಲಿ 1 ಲಕ್ಷ FD ಮಾಡಿಬಿಡಿ. 8.5% ಬೆಟರ್ ರಿಟರ್ನ್ ಸಿಗುತ್ತೆ. ಆಮೇಲೆ ಆ ಬ್ಯಾಂಕ್ ಮುಳುಗೋಗುತ್ತೆ ಅನ್ನೋ ಭಯ ಬೇಡ. ಯಾಕಂದರೆ 5 ಲಕ್ಷದವರೆಗೂ RBI ಸೆಕ್ಯೂರಿಟಿ ಇರುತ್ತೆ. RBI ಇನ್ಶೂರೆನ್ಸ್ ಇದೆ, ಅದು ನಿಮಗೆ ಸೆಕ್ಯೂರ್ ಮಾಡುತ್ತೆ. ಸುಮ್ಮನೆ ಆ ಥರ ಮಾಡಿ. ಹಾಯ್ ಬ್ರೋ, ನಾನು 2020 MF ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. 2020 LTCG 10% ಇತ್ತು. ಕರೆಂಟ್ಲಿ 12.5 ಆಗಿದೆ. ಆಫ್ಟರ್ 15 to 20 years ಟ್ಯಾಕ್ಸ್ ಹೇಗೆ? ಆವಾಗ LTCG ಇಷ್ಟೇ ಪೇ ಮಾಡಬೇಕಾಗುತ್ತಾ? 2020 ಇದ್ದಾಗ LTCG ಪೇ ಮಾಡಬೇಕಾ? ಇಲ್ಲ ಬ್ರೋ, ಕರೆಂಟ್ ಇಯರಲ್ಲಿ ನೀವು ಯಾವಾಗ ಸೆಲ್ ಮಾಡ್ತೀರಲ್ಲ ಆವಾಗ LTCG ಏನಿರುತ್ತೆ ಗೌರ್ಮೆಂಟ್ ರೂಲ್ಸು, ಆವಾಗ ನೀವು ಆ ಥರ ನೀವು LTCGನ ಪೇ ಮಾಡಬೇಕು. ಆ್ಯಕ್ಚುಲಿ LTCG ಇನ್ನೂ ಕಡಿಮೆ ಆಗುತ್ತೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ LTCG ತುಂಬ ಜಾಸ್ತಿ ಇದೆ. ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಟ್ಯಾಕ್ಸೇ ಹಾಕಬಾರ್ದು. ಯಾಕಂದರೆ ಅವರಿಂದ ದೇಶ ಮುಂದುವರಿತಿದೆ, ಅವರಿಂದ ದೇಶ ಎಕನಾಮಿ ಗ್ರೋ ಆಗ್ತಾ ಇದೆ. ಯಾಕಂದರೆ ಅವರು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಯಾವುದೋ ಒಂದು ಕಂಪ್ನಿಗೆ ಕ್ಯಾಪಿಟಲಾಗಿ ಕೊಡ್ತಾ ಇದ್ದಾರೆ, ರಿಸ್ಕ್ ತಗೊಂಡಿದ್ದಾರೆ. ರಿಸ್ಕ್ ತಗೊಂಡು ಅವನು ಹೋಗಿ ಇನ್ವೆಸ್ಟ್ ಮಾಡ್ತಿದ್ದಾನೆ ಅಂದರೆ ಇವನಿಗೆ ಗೌರ್ಮೆಂಟು ರಿವಾರ್ಡ್ ಕೊಡಬೇಕು. ಹೌದಪ್ಪ, ನೀನಪ್ಪ ಗಂಡ್ಸಂದರೆ ನೀನು ನಮ್ಮ ದೇಶಕ್ಕೋಸ್ಕರ ಹೆಲ್ಪ್ ಮಾಡ್ತಿದ್ಯಾ, ನೀನು ನಿನ್ನ ಕಷ್ಟಪಟ್ಟಿರೋ ದುಡ್ಡನ್ನ ತಗೊಂಡು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾನೆ, ನೀನು ರಿಸ್ಕ್ ತಗೊಂಡಿದ್ಯಾ ದೇಶಕ್ಕೋಸ್ಕರ ಅಂತ. ಅದು ಬಿಟ್ಬಿಟ್ಟು ಇವ್ರು ರಿಯಲ್ ಎಸ್ಟೇಟಲ್ಲಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋ ಥರ ಇಲ್ಲೂ ತಾಮನ್ ಟ್ಯಾಕ್ಸ್ ಹಾಕ್ಬಿಟ್ರೆ ಗೋಲ್ಡ್ ರಿಯಲ್ ಎಸ್ಟೇಟ್ ಸೆಕ್ಯೂರಿಟಿ ಆಗುತ್ತೆ. ಸೆಕ್ಯೂರ್ ಥಿಂಕ್ ಮಾಡೋರು ಹೋಗ್ತಾರಲ್ಲಿ. ಇಲ್ಲಿ ಸೆಕ್ಯೂರಿಟಿ ಥಿಂಕ್ ಮಾಡೋಕ್ಕೆ ಬರಲ್ಲ, ಇಲ್ಲಿ ಗ್ರೋತ್ ಥಿಂಕ್ ಮಾಡ್ತೀವಿ. ಗ್ರೋತ್ ಥಿಂಕ್ ಮಾಡೋದ್ರ ಜೊತೆ ರಿಸ್ಕು ತಗೊಂಡಿದ್ದೀವಿ. ರಿಸ್ಕ್ ತಗೊಳೋರು ಇರೋದೇ ಕಮ್ಮಿ ನಮ್ಮ ಜಗತ್ತಲ್ಲಿ. ಅಂಥವ್ರಿಗೆ ನೀವು ರಿವಾರ್ಡ್ ಕೊಡೋಬಿಟ್ಟು ನೀವು ಮಾಡಿರೋ ಲಾಭಕ್ಕೆ ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಇದು ಒಳ್ಳೇದಲ್ಲ. ಮೇ ಬಿ ಇದು ಕಮ್ಮಿ ಆಗ್ಬೋದು. ಇದರಿಂದನೇ FIS ಸ್ವಲ್ಪ ದುಡ್ಡನ್ನ ವಾಪಸ್ ತಗೊಂಡೋಗ್ತಾ ಇರೋದು ನಮ್ಮ ಇಂಡಿಯಾದಲ್ಲಿ, LTCG ಜಾಸ್ತಿ ಆಗಿರೋದ್ರಿಂದ. ಯಾವಾಗ ಇವ್ರು LTCG ಜಾಸ್ತಿ ಮಾಡೋದಲ್ಲ 12.5 ಅವಾಗಲಿಂದನೂ ಅವ್ರು ಸೆಲ್ ಮಾಡ್ತಾನೆ ಇದ್ದಾರೆ. ಮೇ ಬಿ ಅವ್ರನ್ನ ವಾಪಸ್ ಕರೆಸ್ಕೊಬೇಕಂದ್ರೆ LTCGನ ಕಟ್ ಮಾಡೇ ಮಾಡ್ತಾರೆ. ಮೇ ಬಿ 7.5% ತರ್ಬೋದು ನನ್ನ ಅನಿಸಿಕೆ ಪ್ರಕಾರ. ನಾಳೆ ಆಗುತ್ತಾ ನಾಡ್ದಾಗುತ್ತಾ ಗೊತ್ತಿಲ್ಲ, ಒಟ್ಟು ಹಾಗೆ ಆಗುತ್ತೆ. ಹಾಯ್ ಸರ್, ಐ ಆಮ್ ಪ್ಲಾನಿಂಗ್ ಟು ಬೈ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ವರ್ತ್ ಆಫ್ 40 lakhs and take loan 30 lakhs. EMI will be 37,000. 10 years. Is it a good plan to buy property or do a SIP? Please suggest me. ಬ್ರೋ, ನೀವು ಏನಕ್ಕೋಸ್ಕರ ಬೈ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ. ನೀವು ಇರೋಕ್ಕೋಸ್ಕರ ಮನೆ ಏನಾದರೂ ಬೈ ಮಾಡ್ತಿದ್ದೀರಾ ಅಂದರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಬರೋದೇ ಥಿಂಕೇ ಮಾಡೋಂಗಿಲ್ಲ. ಯಾಕಂದರೆ ನಿಮ್ಮ ಮನೆಯಲ್ಲಿ ತುಂಬ ಜನ ಇರ್ತಾರೆ, ಎಲ್ಲರದು ಎಮೋಷನ್ಸ್ ಅದರಲ್ಲಿ ಅಡಗಿರುತ್ತೆ. ನೀವು ಇವತ್ತೇನೋ ಡಿಸಿಷನ್ ಮಾಡಿಬಿಡ್ತೀರಾ, ಮನೆಯವ್ರನ್ನೆಲ್ಲ ಎದುರಿಸ್ಕೊಂಡು SIP ಮಾಡ್ತೀರಾ ಅಂದ್ಕೊಳ್ಳಿ, 1 ವರ್ಷ ಬಿಟ್ಟು ಮತ್ತೆ ತಕ್ಕಂತಾರೆ. ಅಯ್ಯೋ ಬಾಡಿಗೆ ಮನೆ ಅವ್ರು ಓನರ್ ಏನಾದರೂ ಬೈದ ಅಂದರೆ ಮತ್ತೆ ತಕ್ಕಂತಾರೆ. ಅದಕ್ಕೇನೆ ಇದು ನಮ್ಮೊಬ್ಬರು ಡಿಸಿಷನ್ ಅಲ್ಲ, ಇದು ಎಮೋಷ್ನಲ್ ಡಿಸಿಷನ್ನು. ಇದನ್ನು ನೀವು ನಿಮ್ಮದೇ ಇರೋಕ್ಕೋಸ್ಕರ ಮನೆ ಏನಾದರೂ ತೊಗೊಳಂಗಿದ್ರೆ ನೀವು ಮನೆ ತೊಗೊಳ್ಳಿ. ಅಕಸ್ಮಾತ್ ಇಲ್ಲ ನನಗೆ ರೆಂಟಲ್ ಲೀಡ್ಗೋಸ್ಕರ ತಗೊತಿದ್ದೀನಿ ಅಂದರೆ ನೀವು ಚೂಸ್ ಮಾಡಲೇಬೇಡಿ. ರೆಂಟಲ್ ಲೀಡ್ಗಿನ್ನ ಬೆಟರ್ ದ್ಯಾನ್ SIP ಬೆಸ್ಟ್. ನಾನು ಇರೋಕ್ಕೋಸ್ಕರ ಮನೆ ಬೈ ಮಾಡ್ತೀನಿ ಅಂದರೆ ಮನೆಯೇ ಬೆಸ್ಟ್. ಅಥವಾ ನೀವು ನಿಮ್ಮ ಮನೆಯಲ್ಲಿ ಒಪ್ಪಿಸ್ತೀರಾ ಅಂದರೆ ಯು ಕ್ಯಾನ್ ಗೋ ವಿತ್ SIP. ಬಟ್ ಭಾಳ ದಿವಸ ಒಪ್ಸೋಕ್ಕಾಗಲ್ಲ. SIP ಗ್ರೋ ಆಗೋಕ್ಕೆ ಟೈಮ್ ಹಿಡಿಯುತ್ತಲ್ವಾ, ಕಾಂಪೌಂಡಿಂಗ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ. ಬಟ್ ಅಲ್ಲಿವರೆಗೂ ನಿಮಗೂ ರಿಸಲ್ಟ್ ಬಂದಿರಲ್ಲ, ನಿಮಗೂ ಕನ್ಫ್ಯೂಸ್ ಆಗುತ್ತೆ, ನಿಮ್ಮ ಮನೆಯವರು ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ಹಾಯ್ ಬ್ರೋ, ಐ ಸ್ಟಾರ್ಟೆಡ್ ಮೈ SIP 30K ಫ್ರಮ್ ಲಾಸ್ಟ್ ಇಯರ್, ನಾಟ್ ಸೀನ್ ಎನಿ ಪ್ರಾಫಿಟ್. ಶುಡ್ ಐ ಸ್ಟಾಪ್ ದ SIP ಆ್ಯಂಡ್ ವಿಡ್ರಾ? ಪ್ಲೀಸ್ ಹೆಲ್ಪ್ ಮಿ ಬ್ರೋ. ನಾನು ಈಗಿನ ಇವ್ರಿಗೆ ಹೇಳಿದೆ. ಯಾಕಂದರೆ SIP ಅಂದರೆ ಹೆಂಗೇನೆ, ಇಟ್ ಟೇಕ್ ಸಮ್ ಟೈಮ್ಸ್ ಟು ಗ್ರೋ. ರಿಟರ್ನ್ ಬಂದಿಲ್ಲ ಅಂತ ನೀವು ಬೇಜಾರಾಗ್ತಿದ್ದೀರಾ. ಎಷ್ಟೋ ಜನಕ್ಕೆ ಮೈನಸ್ ಆಗಿರುತ್ತಲ್ಲ ಬ್ರೋ, ಅವ್ರು ಹೆಂಗೆ ಬೇಜಾರಾಗಬೇಕು? ಎವ್ರಿ ಡೇ ನೀವು ದುಡ್ಡು ಹಾಕೋ ತಕ್ಷಣ ಮೇಲೆ ಹೋಗ್ಬೇಕಾ? ಮಾರ್ಕೆಟ್ ಹೆಂಗೆ ಅಂತ ಗೊತ್ತು ತಾನೆ ನಿಮಗೆ. ನಿಮ್ಮ ಗೋಲ್ ಏನಿದೆ? ನಿಮ್ಮ ಗೋಲ್ ಬಂದ್ಬಿಟ್ಟು 5 year ಗೋಲು, 10 year ಗೋಲ್, ಏನಾದರೂ ಒಂದು ಗೋಲ್ ಇರುತ್ತಾ? ಆ ಗೋಲ್ ಈಗ ಏನಾದರೂ ಹತ್ರ ಬಂದಿದೆಯಾ? ಇಲ್ಲ ತಾನೇ. ಮತ್ತೆ ಯಾಕೆ ವಿಡ್ರಾ ಮಾಡೋ ಪ್ಲಾನ್ ಮಾಡ್ತಿದ್ದೀರಾ? ನಿಮ್ಮ ಗೋಲ್ ಹತ್ರ ಬಂದಾಗ ವಿಡ್ರಾ ಮಾಡಿ, ಇವಾಗ ಯಾಕೆ ಮಾಡ್ತಿದ್ದೀರಾ? ದಯವಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು ಪರ್ಸ್ನಲಿ ಸಜೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಬಟ್ ಮಾರ್ಕೆಟ್ ಮೇಲೆ ಕೆಳಗೆ ಹೋಗೋದು ಸಹಜ. ನೀವು ಒಂದು ದಿವಸ ನನಗೆ ಥ್ಯಾಂಕ್ಸ್ ಹೇಳ್ತೀರಾ. ನನಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ತೀರಾ, ಮೆಸೇಜ್ ಮಾಡಿ ಥ್ಯಾಂಕ್ಸ್ ಹೇಳ್ತೀರಾ. 5-6 ವರ್ಷ ಬಿಟ್ಬಿಟ್ಟು ನೀವು ನನಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀರಾ. ನನಗೆ ಆ ನಂಬಿಕೆ ಇದೆ. ಯಾಕಂದರೆ ನೀವು SIP ಮಾಡೋದ್ರಿಂದ ನನ್ನ ಮನೆ ಏನು ಉದ್ಧಾರ ಆಗಲ್ಲ. ಬ್ರೋ, ಸ್ಟಾಕ್ ಮಾರ್ಕೆಟಲ್ಲಿ 1 crore ಪ್ರಾಫಿಟ್ ಮಾಡಿದ್ರೆ ಗೌರ್ಮೆಂಟ್ಗೆ ಹೇಗೆ ಗೊತ್ತಾಗುತ್ತೆ ನನ್ನ ಹತ್ರ 1 ಕೋಟಿ ಇದೆ ಅಂತ? ಯಾಕೆ ಗೊತ್ತಾಗಲ್ಲ ಬ್ರೋ? ಪ್ಯಾನ್ ನಂಬರ್ ಎಲ್ಲ ಕೊಟ್ಟಿರ್ತೀರ, ಪ್ಯಾನು, ಆಧಾರು, ಪ್ರತಿಯೊಂದು ಇಲ್ದಲೇ ನೀವು ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ. ನೀವೆಲ್ಲ ಕೊಟ್ಟಿರ್ತೀರ, ಗೌರ್ಮೆಂಟ್ ಟ್ರ್ಯಾಕ್ ಮಾಡಲ್ಲ. ನೀವು ಸ್ಯಾಲ್ರಿ ತಗೊಂಡ್ರೆ ಗೌರ್ಮೆಂಟಿಗೆ ಗೊತ್ತಾಗುತ್ತೆ ಇಷ್ಟು ಸ್ಯಾಲ್ರಿ ತಗೊಂಡಿದ್ಯಾ ಅಂತ. ಬ್ಯಾಂಕಲ್ಲಿ ಇಟ್ರೇ ಗೌರ್ಮೆಂಟಿಗೆ ಗೊತ್ತಾಗುತ್ತೆ.
ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಏನು ಇದೇನು ಬೇರೆ ಜೀವಿ ಅಲ್ಲಲ್ಲ, ಗೌರ್ಮೆಂಟೇ ಒಂದು ಬಾಡಿ ಇದು. ಯಾವ ರೀತಿ ಬ್ಯಾಂಕು, ಇನ್ಶೂರೆನ್ಸು ಇದೆ, ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಕೂಡ ಗೌರ್ಮೆಂಟ್ ಬಾಡಿನೇ. ಸರ್ ಪ್ಲೀಸ್ ಟೇಕ್ ಮೈ ಕ್ವಶನ್. ಬಿಗ್ ಇನ್ವೆಸ್ಟರ್ ಹೇಳ್ತಾರೆ 8 to 10 ಸ್ಟಾಕ್ಗಿನ ಲಾಂಗ್ ಟರ್ಮಲ್ಲಿ ಜಾಸ್ತಿ ಇದ್ದರೆ ಸ್ಟಡಿ ಮಾಡೋಕ್ಕಾಗಲ್ಲ ಅಂತ. ನಾವು ಲಾಂಗ್ ಟರ್ಮ್ ಎಷ್ಟು ಪಿಕ್ ಮಾಡಬೇಕು ಸರ್? ನೀವು ನಿಜವಾಗ್ಲೂ ಇನ್ವೆಸ್ಟರ್ ಆಗಿದ್ದೀರಾ, ಫ್ಯೂಚರಲ್ಲಿ ಇನ್ವೆಸ್ಟರ್ ಆಗಬೇಕಂತಿದ್ದೀರಾ, ಇಲ್ಲ ನಾನು ಕಲ್ತು ಇನ್ವೆಸ್ಟ್ ಮಾಡ್ಬೇಕಂತಿದ್ದೀನಿ, ಇದಕ್ಕೋಸ್ಕರ ಟೈಮ್ ಆಗ್ತೀನಿ ಅನ್ನಂಗಿದ್ರೆ ನಿಮ್ಮ ಹತ್ರ 5 ರಿಂದ 6 ಸ್ಟಾಕ್ ಇದ್ರೂ ಸಾಕು. ಅಥವಾ ಅಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿದೆ ಅವನು IRFC ಬೈ ಮಾಡುವಂತ, ಇಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿದೆ ಇವನು ಯಾವುದೋ ರೈಲ್ವೆ ಸ್ಟಾಕ್ ಬೈ ಮಾಡುವಂತ, ಇಲ್ಲಿ ಯಾವುದೋ ವಿಡಿಯೋ ನೋಡಿದೆ ಇವನು HL ಬೈ ಮಾಡುವಂತ ಅಂತ ಏನಾದರೂ ನೀವು ಇವ್ರ ಮಾತು ಕೇಳ್ಕೊಂಡು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ನಿಜವಾಗ್ಲೂ ದುಡ್ಡು ಮಾಡೋಕ್ಕಾಗಲ್ಲ. 10 28 ದುಡ್ಡು ಮಾಡೋಕ್ಕಾಗಲ್ಲ. ಯಾಕಂದರೆ ಕನ್ವಿಕ್ಷನ್ ಇರಲ್ಲ. ಆ ಶೇರ್ ಪ್ರೈಸ್ ಕೆಳಗೆ ಬರ್ತಿರ್ಬೇಕಾದ್ರೆ ನಿಮ್ಮ ಹತ್ರ ಮೀಟ್ರ್ ಇರಲ್ಲ ಅದನ್ನು ಇಟ್ಕೊಳಕ್ಕೆ. ಯಾಕಂದರೆ ನಿಮಗೆ ಯಾಕೆ ಬೈ ಮಾಡಿದ್ದೀನಿ ಅಂತಲೂ ಗೊತ್ತಿಲ್ಲ, ಯಾಕೆ ಕೆಳಗೆ ಬರ್ತಿದೆ ಅಂತಲೂ ಗೊತ್ತಿಲ್ಲ. ಇವಾಗ ಏನು ಮಾಡ್ತೀರಾ? ಎಕ್ಸಿಟ್ ಆಗ್ಬಿಡ್ತೀರಾ, ಎದ್ಕೊಂಡು ಸೆಲ್ ಮಾಡಿಬಿಡ್ತೀರಾ. ನಿಮ್ಮ ಹತ್ರ ಕನ್ವಿಕ್ಷನ್ ಇದೆ, ನಾನು ಕಲ್ತಿದ್ದೀನಿ, ಆ ಶೇರ್ನ ಯಾಕೆ ಬೈ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ ಅನ್ನಂಗಿದ್ರೆ ನೀವು ಆ ಶೇರ್ನ 5 ಶೇರ್ 6 ಶೇರ್ ಇಟ್ಕೊಂಡ್ರು ಸಾಕು, 6 ಕಂಪ್ನಿ ಇಟ್ಕೊಂಡ್ರು ಸಾಕು. ಅವ್ರ ಹತ್ರ ಕೇಳಿ ರೆಕಮೆಂಡೇಶನ್ ತಗೊಂಡು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ನೀವು ನಿಜವಾಗ್ಲೂ ದುಡ್ಡು ಮಾಡಲ್ಲ. ಅಥವಾ ಸುಮ್ಮನೆ ಯಾರಿಗಾನ ಫಂಡ್ ಮ್ಯಾನೇಜರ್ಸ್ಗೆ ನಿಮ್ಮ ಪೋರ್ಟ್ಫೋಲಿಯೋ ಕೊಟ್ಬಿಡಿ, ಅವ್ರು ಮ್ಯಾನೇಜ್ ಮಾಡ್ತಾರೆ. ಬಿಕಾಸ್ ದೇ ಆರ್ ಎಕ್ಸ್ಪರ್ಟ್. ಅವ್ರು 30-40 ವರ್ಷ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಕೂದಲೆಲ್ಲ ಬೆಳಗಾಗಿರುತ್ತೆ. ನನಗೆ ಆಗಲ್ಲ ಆ ಥರ ಮ್ಯಾನೇಜ್ ಮಾಡೋಕ್ಕೆ. ನಮ್ಮ ದುಡ್ಡನ್ನ ನಾವು ಮ್ಯಾನೇಜ್ ಮಾಡ್ತೀವಿ, ಬೇರೆಯವ್ರ ದುಡ್ಡನ್ನ ಮ್ಯಾನೇಜ್ ಮಾಡ್ಬೇಕಂದ್ರೆ ಭಾಳ ಎಕ್ಸ್ಪೀರಿಯನ್ಸ್ ಬೇಕು. ಎಷ್ಟು ಮಾರ್ಕೆಟ್ ಸೈಕಲ್ಗಳನ್ನ ನೋಡಿರಬೇಕು, ಎಷ್ಟು ಡೌನ್ ಟರ್ನ ನೋಡಿರಬೇಕು, ಎಷ್ಟು ಡೌನ್ ನೋಡಿರ್ತಾರೋ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ಅರ್ಥ. ಯಾಕಂದರೆ ಅವ್ರು ಮ್ಯಾನೇಜ್ ಮಾಡ್ತಿರೋದು 100 ರೂಪಾಯಿ 200 ರೂಪಾಯಿ ಅಲ್ಲಲ್ಲ, ಸಾವಿರಾರು ಕೋಟಿ ಮ್ಯಾನೇಜ್ ಮಾಡೋಕ್ಕಂತ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವು ಅಂಥವ್ರ ಕೈಲಿ ಕೊಟ್ಬಿಟ್ಟು ಸುಮ್ಮನಾಗ್ಬಿಡಿ ಬೆಟ್ರು. ಬ್ರೋ, ಯಾವಾಗ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಲೈಕ್ 10 year ಮೋರ್ ದ್ಯಾನ್ ಮಾಡಿದಾಗ ನಾವು ವಿಡ್ರಾ ಮಾಡುವಾಗ ಏನು ತೊಂದರೆ ಆಗಲ್ಲ ತಾನೇ? KYC ಸರಿ ಇಲ್ಲ, ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ. ಏನು ಸರಿ ಇಲ್ಲ ಅಂದರೆ ಸರಿ ಮಾಡ್ಕೊಳ್ಳಿ. ಮೇ ಬಿ ವಿಡ್ರಾ ಮಾಡೋಕ್ಕೆ ತೊಂದರೆ ಕೇಳ್ತಾರೆ. ಬಿಕಾಸ್ ನೀವು ಅವಾಗ ಒಂದು ಫೋನ್ ನಂಬರ್ ಯೂಸ್ ಮಾಡಿರ್ತೀರಾ, ವಿಡ್ರಾ ಮಾಡೋ ಟೈಮಲ್ಲಿ ಇನ್ನೊಂದು ಫೋನ್ ನಂಬರ್ ಯೂಸ್ ಮಾಡಿರ್ತೀರಾ. ಆವಾಗ ಯಾರನ್ನ ನಿಮ್ಮ ಹೆಸರಲ್ಲಿ ಬಂದ್ಬಿಟ್ಟು ಇನ್ನೊಬ್ಬ ವಿಡ್ರಾ ಮಾಡಿಬಿಟ್ರೆ ಅದಕ್ಕೆ ಅವರೆಲ್ಲ KYC ಡಾಕ್ಯುಮೆಂಟ್ ಕೇಳ್ತಾರೆ. ಅದೇ ನೀವು ಯಾವ್ದಾನ ಪ್ರಾಪರ್ಟಿನ ಇನ್ನೊಬ್ಬರ ಹೆಸರಲ್ಲಿ ಮಾಡ್ಸೋಕೆ ಹೋಗಿ ಸುಮ್ಮನೆ ಮಾಡಿಬಿಡ್ತಾರಾ? ಕೇಳ್ತಾರೆ ತಾನೆ. ಅದೇ ರೀತಿನೇ ಇದನ್ನು ಮಾಡಿ, ಅದೇನು ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಡಾಕ್ಯುಮೆಂಟ್ಸ್ ಏನು ಕೇಳ್ತಿದ್ದಾರೆ ಅದನ್ನು ಕೊಟ್ಬಿಡಿ. ಸರ್, ಮೈ ನೇಮ್ ಇಸ್ ಶ್ರೀನಿವಾಸ್. ನಮ್ಮ ಮನೆಯಲ್ಲಿ 4 lakh FD ಇದೆ, ಬಟ್ ಅದನ್ನು 1 lakh ಕೊಡಿ ಅಂತ ನಾನು ಕೇಳ್ತೀನಿ ಸ್ಟಾಕ್ ಮಾರ್ಕೆಟಲ್ಲಿ ಹಾಕೋಕ್ಕೆ. ಮನೆಯಲ್ಲಿ ಕೊಡಲ್ಲ ಅಂತಿದ್ದಾರೆ. ಮನೇಲಿ ಒಪ್ಸೋದು ಗೊತ್ತಾಗ್ತಿಲ್ಲ. ಪ್ಲೀಸ್ ಬ್ರೋ, ಮನೆಯವ್ರ ದುಡ್ಡು ಇಟ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ನೀವು ದಯವಿಟ್ಟು ಕನ್ಸು ಕಾಣಬೇಡಿ. ನಿಮ್ಮ ದುಡ್ಡು ಹೋಗಿ ಎಲ್ಲನ ಕೆಲ್ಸಕ್ಕೆ ಹೋಗಿ 5,000 ದುಡೀರಿ. 5,000 ದುಡಿದ್ಬಿಟ್ಟು ಆ 5,000ನೇ ಇನ್ವೆಸ್ಟ್ ಮಾಡಿ. ಈ 5,000 ಇನ್ವೆಸ್ಟ್ ಮಾಡಿಬಿಟ್ಟು ಒಂದು 15,000 ರಿಂದ 20,000 ರೂಪಾಯಿ ಲಾಭ ಮಾಡಿಬಿಟ್ಟು ನಿಮ್ಮ ಮನೆಗೆ ಹೋಗಿ ತೋರಿಸಿ ನಾನು ಮಾಡಿದ್ದೀನಿ ಅಂತ. ಆವಾಗ ಅವ್ರಿಗೆ ನಂಬಿಕೆ ಬರುತ್ತೆ, ಹೌದು ಇವ್ನು ಕರೆಕ್ಟ್ ಇದ್ದಾನೆ, ಇವ್ನು ಕೈಲಿ ಕೊಟ್ಟರೆ ಏನಾದರೂ ಮಾಡ್ತಾನೆ ಅಂತ. ನೀವೇನು ಪ್ರೂವ್ನೇ ಮಾಡಿಲ್ಲ, ಈಗ ಹೆಂಗೆ ನಂಬ್ತಾರೆ ನಿಮ್ಮ ಮನೆಯವರು? ನೀವೇ ಹೇಳಿ, ನೀವು ಯಾವ ಸ್ಥಾನದಲ್ಲಿದ್ದರೆ ನಂಬ್ತಿದ್ರಾ ಅಂತ. ಫಸ್ಟು ನೀವು ಎಲ್ಲನ ಒಂದು ಕೆಲ್ಸಕ್ಕೆ ಹೋಗ್ಬಿಟ್ಟು ಒಂದು 4 ಕಾಸು ದುಡಿದು ಆ 4 ಕಾಸನ್ನ ತಗೊಂಡು ಮಾರ್ಕೆಟಲ್ಲಿ ಹಾಕಿ ಅಪ್ಪ ಅಮ್ಮನ ದುಡ್ಡನ್ನ ಮಾರ್ಕೆಟಲ್ಲಿ ಹಾಕಕ್ಕೆ ಟ್ರೈ ಮಾಡಬೇಡಿ. ಯಾಕಂದರೆ ನೀವು ಹೆಂಗಿರ್ಬೇಕಾದ್ರೆ ನಿಮಗೆ ಅಷ್ಟು ಎಮೋಷನಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡೋದು ಗೊತ್ತಿರಲ್ಲ. ಪೇಪರ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಪೇಪರಲ್ಲಿ ನೋಡಿ ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ಬೇಕಾದ್ರೆ ಚೆನ್ನಾಗಿರುತ್ತೆ. ನಿಮ್ಮ ದುಡ್ಡು ಹಾಕಿದಾಗ ಗೊತ್ತಾಗುತ್ತೆ ರಿಯಲ್ ಪಿಕ್ಚರ್ ಏನು ಅಂತ. ಯಾಕಂದರೆ ಈಜು ಕಲಿಬೇಕಂದ್ರೆ ಇಳಿಲೇಬೇಕು. ಒಂದು 5,000 ರೂಪಾಯಿ ನೀವು ನಿಮ್ಮದು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಹಾಕಿ ಅದನ್ನು ಗ್ರೋ ಮಾಡಿ ಅದರಲ್ಲಿ ಸಿಗುತ್ತಲ್ಲ ಮಜಾ, ಅದೆಲ್ಲೂ ಸಿಗಲ್ಲ. ಅವಾಗ ಆಟೋಮೆಟಿಕ್ಲಿ ನಿಮ್ಮ ಮನೆಯವ್ರು ನಿಮ್ಮನ್ನು ನಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರ್, 50 lakhs ಇನ್ವೆಸ್ಟ್ ಮಾಡ್ತೀನಿ, ನಮ್ಮ ಅಮೌಂಟ್ನ ಹ್ಯಾಂಡಲ್ ಮಾಡ್ತೀರಾ? ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿರುತ್ತೆ ತಿಳಿಸಿ, ನಿಮ್ಮ ಫೋನ್ ನಂಬರ್ ಕೊಡಿ ಪ್ಲೀಸ್. ನಿಮ್ಮ ಅಕೌಂಟ್ನ ನಾವು ಹ್ಯಾಂಡ್ಲ್ ಮಾಡಲ್ಲ, ನಮ್ಮ ಹತ್ರ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಅವ್ರು ಹ್ಯಾಂಡ್ಲ್ ಮಾಡ್ತಾರೆ. ಅಂದರೆ ಸುಮ್ಮನೆ ಬೈ ಸೆಲ್ ಮಾಡೋದು, ಟ್ರೇಡಿಂಗ್ ಮಾಡೋದು ಇವೆಲ್ಲ ಮಾಡಲ್ಲ, ಇನ್ವೆಸ್ಟ್ ಮಾಡ್ತಾರೆ. ನೀವು ಯಾವ ರೀತಿ ನಿಮ್ಮ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಂಡಿದ್ದೀರಲ್ಲ ಅದೇ ರೀತಿ ಅವರು ನಿಮ್ಮ ಪರವಾಗಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ ಆ ಥರ ಅಥಾರಿಟಿ ಇರುತ್ತೆ. ಯಾಕಂದರೆ ಅವರು ಕೂಡ ಸೆಬಿ ರಿಜಿಸ್ಟರ್ಡ್. ನಮ್ಮ ಹತ್ರ ತುಂಬ ಜನ ಫಂಡ್ ಮ್ಯಾನೇಜರ್ಸ್ ಇದ್ದಾರೆ. ನಿಮ್ಮದು ರಿಸ್ಕ್ ರಿವಾರ್ಡ್ ನೋಡಿಕೊಂಡು ನಮ್ಮ ಟೀಮ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು, ಏನು ಮಾಡಬೇಕು ಅಂತ. ಯಾಕಂದರೆ ಪ್ರತಿಯೊಬ್ಬ ಫಂಡ್ ಮ್ಯಾನೇಜರ್ದು ಫಿಲಾಸಫಿ ಬೇರೆ ಇರುತ್ತೆ. ಒಬ್ಬ ಫಂಡ್ ಮ್ಯಾನೇಜರ್ ಗ್ರೋತ್ ಇಂದೇ ಹೋಗ್ತಾನೆ. ಗ್ರೋತ್ ಅಂದರೆ ಯಾವ ಸ್ಟಾಕ್ ಮೊಮೆಂಟಮ್ ಜಾಸ್ತಿ ಇದೆ, ಯಾವ ಚೆನ್ನಾಗಿ ಗ್ರೋತ್ ಆಗ್ತಿದೆ, ಕಂಪ್ನಿ ಯಾವ ಚೆನ್ನಾಗಿ ಲಾಭ ಮಾಡ್ತಿದೆ ಅದರಿಂದ ಹೋಗ್ತಾನೆ. ಒಬ್ಬೊಬ್ಬರು ಫಂಡ್ ಮ್ಯಾನೇಜರ್ ವ್ಯಾಲ್ಯೂ ಇಂದೇ ಹೋಗ್ತಾರೆ. ವ್ಯಾಲ್ಯೂ ಅಂದರೆ ಆ ಸ್ಟಾಕ್ ಈಗ ಪರ್ಫಾರ್ಮ್ ಮಾಡಲಿದ್ರು ಪರವಾಗಿಲ್ಲ, ಆ ಕಂಪ್ನಿನಲ್ಲಿ ವ್ಯಾಲ್ಯೂ ಇರುತ್ತೆ, ಇವತ್ತೆಲ್ಲ ನಾಳೆ ಮೇಲೋಗುತ್ತೆ ಅನ್ನೋದ್ರಿಂದ ಹೋಗ್ತಾರೆ. ಒಂದೊಂದು ಫಂಡ್ ಮ್ಯಾನೇಜರ್ ಎರಡನ್ನೂ ಮಿಕ್ಸ್ ಮಾಡ್ಕೊತಾರೆ. ಒಂದೊಂದು ಫಂಡ್ ಮ್ಯಾನೇಜರ್ ಟೆಕ್ನಿಕಲ್ ಹಿಂದೆ ಹೋಗ್ತಾರೆ. ಇದನ್ನೆಲ್ಲನೂ ಡಿಸೈಡ್ ಮಾಡೋಕ್ಕೂ ಮುಂಚೆ ನೀವೆಂಥವ್ರು ಅಂತ ಡಿಸೈಡ್ ಮಾಡಬೇಕು. ಯಾಕಂದರೆ ಒಬ್ಬರೊಬ್ಬರಿಗೆ ರಿಸ್ಕ್ ತಗೊಳಕ್ಕೆ ಇಷ್ಟ ಇರುತ್ತೆ. ಇಲ್ಲ ನನಗೆ ಜಾಸ್ತಿ ಲಾಭ ಬಂದರೂ ಪರವಾಗಿಲ್ಲ, ಐ ಕ್ಯಾನ್ ಟೇಕ್ ರಿಸ್ಕ್ ಅಂತ ಹೇಳ್ತಾರೆ. ಒಬ್ಬರೊಬ್ಬರು ಇಲ್ಲ ನನಗೆ ಜಾಸ್ತಿ ಲಾಭ ಬರಲಿದ್ರು ಪರವಾಗಿಲ್ಲ, ನನ್ನ ಪೋರ್ಟ್ಫೋಲಿಯೋ ತುಂಬ ಸೇಫ್ ಆಗಿರಬೇಕು ಅಂತ ಹೇಳ್ತಾರೆ. ಒಬ್ಬರೊಬ್ಬರಿಗೆ ಜಾಸ್ತಿ ವಯಸ್ಸಾಗಿರುತ್ತೆ, ಅವ್ರಿಗೆ ರಿಸ್ಕ್ ತಗೊಳಕ್ಕಾಗಲ್ಲ. ಒಬ್ಬರವ್ರು ಹೆಂಗಿರ್ತಾರೆ, ದೇ ಕ್ಯಾನ್ ಟೇಕ್ ರಿಸ್ಕ್.
ಇದರಿಂದ ಪ್ರತಿಯೊಬ್ಬರದ್ದು ಪ್ರೊಫೈಲು ಡಿಫ್ರೆಂಟ್ ಇರುತ್ತೆ. ನೀವು ಎದುರುಗಡೆ ಸಿಕ್ಕಿ ಮಾತಾಡಿ ಆದ್ಮೇಲೆ ಗೊತ್ತಾಗೋದು. ನಂಬರ್ ಕೇಳಿದ್ದೀರಾ, ನಾನು ನಂಬರ್ ಕೊಡಲ್ಲ, ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ, ಆ ಗೂಗಲ್ ಫಾರ್ಮ್ನ ನೀವು ಫಿಲ್ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಸರ್ ಪ್ಲೀಸ್ ಮೇಕ್ ಎ ವಿಡಿಯೋ ಆನ್ ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ಮೆಂಟ್, ವೈ ಡು ಯು ಸ್ಟಾಪ್ ಕ್ವಶನ್ ಅಂಡ್ ಆನ್ಸರ್ ವಿಡಿಯೋ? ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಬ್ರದರ್, ನನಗೆ ತುಂಬ ತಲೆ ಕೆಡ್ತಾ ಇದೆ. ವಾರದಲ್ಲಿ ಮೂರು ವಿಡಿಯೋ ಮಾಡೋದು ತುಂಬ ರಿಸ್ಕ್ ಅನ್ನಿಸ್ತಾ ಇದೆ. ಬೇಕಂದರೆ ನಾನು ಬೇರೆ ಕೆಲಸನೂ ಮಾಡಿಕೊಂಡು ಇದನ್ನೂ ಮಾಡಬೇಕಂದ್ರೆ ತುಂಬ ಟೆನ್ಷನ್ ಆಗ್ತಿದೆ. ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ಇಲ್ಲ ಸ್ಟಾರ್ಟ್ ಮಾಡೋಣ, ಇದಕ್ಕೋಸ್ಕರ ಟೈಮ್ ಕೊಟ್ಟು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ಮೇಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸರ್, ಒಂದು ವೇಳೆ ನಾವು ಷೇರು ಮಾರುಕಟ್ಟೆಯಿಂದ ದೀರ್ಘಾವಧಿಯಲ್ಲಿ ಪಡೆದ ಲಾಭವನ್ನು ನಾವು ಪುನಃ ಮಾರ್ಕೆಟಲ್ಲಿ ಹಾಕಿದರೆ ನಾವು ಈ ಹಿಂದೆ ಪಡೆದ ಲಾಭಕ್ಕೆ ತೆರಿಗೆ ಕಟ್ಟಬೇಕಾ ಸರ್? ಅಂದರೆ ನೀವು ಕೇಳ್ತಿದ್ದೀರಾ, 1 ಲಕ್ಷ ಏನಾದರೂ ಇನ್ವೆಸ್ಟ್ ಮಾಡಿ ಅದೇನಾದರೂ 1,10,000 ಆದರೆ 10,000 ಲಾಭ ತಗೊಂಡಿರ್ತೀನಲ್ಲ, ಆ ಲಾಭನ ಮತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ ಮತ್ತೆ ನಾನೇನಾದ್ರು ಟ್ಯಾಕ್ಸ್ ಕಟ್ಟಬೇಕಾ ಅಂತ. ಆಕ್ಚುಲಿ ಹೌದು, ನೀವು ಡಿಮ್ಯಾಟ್ ಅಕೌಂಟಿಂದ ಹೊರಗೆ ತೆಗೆದಿದ್ದೀರೋ ಇಲ್ಲ ಗೊತ್ತಿಲ್ಲ, ಒಂದು ಸಲ ನೀವು ಶೇರ್ನ ಸೆಲ್ ಮಾಡಿಬಿಟ್ರೆ ನೀವು ಪ್ರಾಫಿಟ್ ಬುಕ್ ಮಾಡ್ದಂಗೆ ಆಗುತ್ತೆ. ಅಂದರೆ ಲಾಭನ ನೀವು ತಗೊಂಡಂಗೆ ಆಗುತ್ತೆ. ಆ ಲಾಭಕ್ಕೆ ನೀವು ಟ್ಯಾಕ್ಸ್ ಕಟ್ಟಲೇಬೇಕು. ನೀವು ಜಾಸ್ತಿ ಟ್ಯಾಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಈಗ 12 ಲಕ್ಷದವರೆಗೂ ಮಾಡಿದ್ದಾರೆ, ನಿಮ್ಮ ಸಿ ಯಾರಿಗಾರ ಕಾಂಟ್ಯಾಕ್ಟ್ ಮಾಡಿ ಅಥವಾ ಆಡಿಟರ್ಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಅಡ್ಜಸ್ಟ್ ಮಾಡಿಬಿಡ್ತಾರೆ. ಅಷ್ಟೊಂದು ಟ್ಯಾಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನು ಬೇಕಾಗಿಲ್ಲ. ಸ್ವಲ್ಪ ಜಾಸ್ತಿ ಇನ್ಕಮ್ ಬರ್ತಿದೆ, ಸ್ಟಾಕ್ ಮಾರ್ಕೆಟಿಂದ ವರ್ಷಕ್ಕೆ 5-6 ಲಕ್ಷ ಇನ್ಕಮ್ ಬರುತ್ತೆ ಅಂದರೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಅವಾಗ ನೀವು ಇದನ್ನೆಲ್ಲ ಯೋಚನೆ ಮಾಡಿ. 2 ಲಕ್ಷ 3 ಲಕ್ಷ ಬರುತ್ತೆ ಅಂದರೆ ಗೌರ್ಮೆಂಟ್ 1,25,000 ಎಕ್ಸಾಮ್ಷನ್ ಕೊಡ್ತಾ ಇದೆ. ಇನ್ನು 1-1.5 ಲಕ್ಷಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಅದನ್ನ ಹೆಂಗೋ ಅಡ್ಜಸ್ಟ್ ಮಾಡ್ಬೋದು. ನಿಮ್ಮ ಆಡಿಟರ್ನ ಕಾಂಟ್ಯಾಕ್ಟ್ ಮಾಡಿ. ವೆನ್ ಮಾರ್ಕೆಟ್ ರಿಕವರಿ, ಮಾರ್ಕೆಟ್ ಯಾವಾಗ ರಿಕವರಿ ಆಗುತ್ತೆ ಅಂತ ಗೊತ್ತಿಲ್ಲ, ನಾಳೆನೇ ಆಗುತ್ತೋ ನಾಡ್ದಾಗುತ್ತೋ ಅಂತಾನು ಗೊತ್ತಿಲ್ಲ. ಯಾಕಂದ್ರೆ ಯಾರು ಕೂಡ ಮಾರ್ಕೆಟ್ ಟಾಪ್ ಯಾವುದು ಬಾಟಮ್ ಯಾವುದು ಅಂತ ಕಂಡಿಡಿಯಕ್ಕಾಗಲ್ಲ. ಬಟ್ ನನಗನ್ನಿಸ್ತಂಗೆ ಈಗಿನ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಇಶ್ಯೂ ಇಲ್ಲ, ಗ್ಲೋಬಲ್ ಇಶ್ಯೂ ಇಲ್ಲ, ಬೇರೆ ರೀತಿ ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಎವ್ರಿ ಟೈಮ್ ಏನಾಗ್ತಿತ್ತು, ಎವ್ರಿ ಟೈಮ್ ಮಾರ್ಕೆಟ್ ಬೀಳ್ಬೇಕಂದ್ರೆ 2020 ಕೊರೋನಾದಿಂದ ಬಿದ್ದಿರೋದು, 2022 ಒಂದ್ಸಲ ಬಿದ್ದಿತ್ತು ರಷ್ಯಾ ಯುಕ್ರೇನ್ ವಾರ್ ಇಂದ. ಅದೇ ರೀತಿ 2014 ಡಿಮಾನಿಟೈಸೇಷನ್ ಇಂದ ಬಿದ್ದಿತ್ತು. 2018-19 ಈಗ ಯಾವ ರೀತಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬೀಳ್ತಿದಾವಲ್ಲ, ಅದೇ ರೀತಿ ಅವಾಗ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪನಿಗಳು ಜಾಸ್ತಿ ಬಿದ್ದಿದ್ವು. ಅದನ್ನ ಐಲ್ಯಾಂಡ್ ಆಫ್ ಕ್ರೈಸಿಸ್ ಅಂತ ಕರೀತಾರೆ. ಐಲ್ಯಾಂಡ್ ಆಫ್ ಕ್ರೈಸಿಸ್ ಇಂದ ಇದು ಜಾಸ್ತಿ ಬಿದ್ದಿದ್ದು. ಇದಕ್ಕೂ ಸಂಬಂಧ ಇಲ್ಲ, ಬಟ್ ಐಲ್ಯಾಂಡ್ ಆಫ್ ಕ್ರೈಸಿಸ್ ಇಂದ ಇದು ತುಂಬಾ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ಬಿಟ್ಟಿತ್ತು, ಅದರಿಂದ ಕೆಳಗೆ ಬೀಳ್ತಾ ಇತ್ತು. ಅದೇ ರೀತಿ 2008 ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಇಂದ ಕೆಳಗೆ ಬಿದ್ದಿತ್ತು. 2001 .com ಬಬಲ್ ಇಂದ ಕೆಳಗೆ ಬಿದ್ದಿತ್ತು. 1992 ಹರ್ಷದ್ ಮೆಹ್ತಾ ಇಂದ ಕೆಳಗೆ ಬಿದ್ದಿತ್ತು. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ರೀಸನ್ ಹುಡ್ಕೊಂಡು ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಇರೋದೇ ಹಂಗೇನೆ. ಬಟ್ ರೀಸೆಂಟ್ಲಿ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳಕ್ಕೆ ಯಾವುದೇ ತರ ನ್ಯೂಸ್ ಇಲ್ಲ. ನಾವು ಶುಕ್ರವಾರ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋದಲ್ಲೂ ನೀವು ನೋಡ್ಬೋದು, ಏನಂದ್ರೆ ಕಂಪ್ನಿಗಳ ವ್ಯಾಲ್ಯೂಯೇಷನ್ ಅದು ಅರ್ನಿಂಗ್ ಮಾಡೋದಕ್ಕಿಂತ ಜಾಸ್ತಿ ಮೇಲೆ ಹೋಗ್ಬಿಟ್ಟಿತ್ತು. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇದೇ ಪ್ರಾಬ್ಲಮ್ ಆಗಿತ್ತು. ಒಂದೊಂದು ಕಂಪ್ನಿ ಜಾಸ್ತಿ ಗ್ರೋ ಆಗ್ತಿದೆ ಅಂದ್ರೆ ಇನ್ವೆಸ್ಟರ್ ಪೇಯಿಂಗ್ ಹೈ ವ್ಯಾಲ್ಯೂಯೇಷನ್, ಜಾಸ್ತಿ ವ್ಯಾಲ್ಯೂಯೇಷನ್ ಪೇ ಮಾಡಿ ಕಂಪ್ನಿಗಳು ಓವರ್ ವ್ಯಾಲ್ಯೂಡ್ ಆಗಿಬಿಟ್ಟಿತ್ತು. ಬಟ್ ಇವಾಗ ಏನಾಗ್ತಾ ಇದೆ, ಅದು ಸರಿ ಆಗ್ತಾ ಇದೆ. ಕೆಳಗೆ ಬರ್ತಿರೋದಂದ್ರೇನು, ವ್ಯಾಲ್ಯೂಯೇಷನ್ ಕಡಿಮೆ ಆಗ್ತಾ ಇದೆ. ಕಂಪ್ನಿ ಮಾಡೋ ಲಾಭ ಕಮ್ಮಿ ಆಗ್ತಿದೆಯಾ? ಇಲ್ಲ. ಆದರೆ ಏನಾಗ್ತಾ ಇದೆ, ವ್ಯಾಲ್ಯೂಯೇಷನ್ ಡೌನ್ ಆಗ್ತಾ ಇದೆ. ಇದು ಒಳ್ಳೇದಕ್ಕೆ ಆಗುತ್ತೆ. ಕಂಪ್ನಿ ಯಾವತ್ತು ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ಭಾಳ ಕೆಟ್ಟದು. 1929 ಅಮೆರಿಕಾದಲ್ಲಿ ಗ್ರೇಟ್ ಡಿಪ್ರೆಷನ್ ಅಂತ ಬರುತ್ತೆ. ಗ್ರೇಟ್ ಡಿಪ್ರೆಷನ್ ಬಂದ್ಬಿಟ್ಟು 10 ವರ್ಷ ಎಕನಾಮಿಕ್ ಆಕ್ಟಿವಿಟಿ ಡೌನ್ ಆಗುತ್ತೆ. ಇದಕ್ಕೆ ಮೇನ್ ಕಾರಣ ಏನು ಅಂದರೆ ಆಗಿನ ಕಾಲದಲ್ಲಿ ಸ್ಟಾಕ್ ಮಾರ್ಕೆಟ್. ಯಾಕಂದರೆ ಪ್ರತಿ ದಿವಸ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು. ಪ್ರತಿ ದಿವಸ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದ್ರೆ ಅದ್ರದ್ದು ಇನ್ನೊಂದು ಪ್ರಾಬ್ಲಮ್ ಇದೆ. ಏನಂದರೆ ಜನಗಳಿಗೆ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ, ಇದು ರಿಸ್ಕ್ ಗೊತ್ತಿರಲ್ಲ. ರಿಸ್ಕ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಬರೋ ದುಡ್ಡೆಲ್ಲ ತಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾರೆ. ಆಮೇಲೆ ಸಾಲ ಗೀಲ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ತಮ್ಮಂದು ಹಾಕ್ತಾರೆ. ಆಮೇಲೆ ಕಿತ್ತೋಗಿರೋ ಕಂಪ್ನೀಸ್ ಎಲ್ಲ ಬೈ ಮಾಡ್ತಾರೆ. ಯಾಕಂದರೆ ಆ ಟೈಮಲ್ಲಿ ಎಲ್ಲ ಕಂಪ್ನೀಸು ಮೇಲೆ ಹೋಗ್ತಾ ಇರುತ್ತೆ. ಎಂಥ ಕಂಪ್ನಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದ್ರೂ ಕೂಡ ಆ ಕಂಪ್ನಿ ಮೇಲೆ ಹೋಗ್ತಾ ಇರುತ್ತೆ. ಪೆನ್ನಿ ಸ್ಟಾಕ್ಸ್ ಎಲ್ಲ ಮೇಲೆ ಹೋಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಇವ್ರಿಗೆ ರಿಸ್ಕ್ ಅಂದ್ರೆ ಏನು, ರಿವಾರ್ಡ್ ಅಂದ್ರೆ ಏನು ಗೊತ್ತಿರಲ್ಲ. ಮಿಸ್ಟೇಕ್ ಜಾಸ್ತಿ ಮಾಡ್ತಾರೆ. ಯಾವಾಗ ಮಾರ್ಕೆಟ್ ಕೆಳಗೆ ಬರುತ್ತೆ ಅವಾಗಲೇ ಜನಗಳು ಬುದ್ಧಿ ಕಲಿಯೋದು. ಅದಕ್ಕೆ ಮಾರ್ಕೆಟ್ ಕೆಳಗೆ ಬಂದರೆ ನನಗಂತೂ ಖುಷಿ, ತುಂಬ ಒಳ್ಳೇದು. ಇದರಿಂದ ತುಂಬ ಜನ ಬುದ್ಧಿ ಕಲಿತಾರೆ. ಡೈಲಿ ಸಿಹಿ ತಿಂದರೆ ಏನು ಚೆನ್ನಾಗಿರುತ್ತೆ, ಶುಗರ್ ಬಂದೇ ಬರುತ್ತಾ? ಯಾವಾಗ ತಿನ್ಬೇಕು ಯಾವಾಗ ತಿನ್ಬಾರ್ದು ಅನ್ನೋದು ಗೊತ್ತಿದ್ರೆ ಮ್ಯಾನೇಜ್ ಮಾಡ್ಬೋದು. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರೋದು ಕೂಡ ಒಳ್ಳೇದೇ. ಮೇಲೆ ಹೋಗೋದು ಯಾವ ರೀತಿ ಒಳ್ಳೇದು, ಕೆಳಗೆ ಬರೋದು ಕೂಡ ಒಳ್ಳೇದೇ. ಯಾಕಂದರೆ ನಿಮ್ಮ ಪೋರ್ಟ್ಫೋಲಿಯೋ ಕೆಳಗೆ ಬರುತ್ತೆ ಅಂತ ಗೊತ್ತಿದ ಮೇಲೆ ನಿಮ್ಗೆ ಗೊತ್ತಿರುತ್ತೆ. ಮೇಲೆ ಹೋಗೋದು ಖುಷಿ ಪಡೋದು ಬೇರೆ. ಡೈಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ಫುಲ್ ಖುಷಿ ಆಗ್ತಾ ಇರುತ್ತೆ, ನನ್ನ ಪೋರ್ಟ್ಫೋಲಿಯೋ ಅಷ್ಟು ಮೇಲೆ ಹೋಯ್ತು, ನಾನು ಬೈ ಮಾಡಿರೋ ಸ್ಟಾಕ್ ಎಷ್ಟು ಮೇಲೆ ಹೋಯ್ತು ಅಂತ. ಬಟ್ ಮಾರ್ಕೆಟ್ ಕೆಳಗೆ ಬಂದಿರ್ಬೇಕಾದ್ರೆ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ, ನಾಳೆ ಒಂದು ದಿವಸ ಈ ಥರನೂ ಕೆಳಗೆ ಬರ್ಬೋದು ಅಂತ. ಆವಾಗ ಹುಷಾರಾಗಿರ್ತೀರ. ಆಮೇಲೆ ಅರ್ಥ ಆಗುತ್ತೆ. ನಾವು ಎಷ್ಟೋ ಕ್ಲೈಂಟ್ಸ್ಗಳನ್ನ ಮಾತಾಡಿಸ್ತಾ ಇದ್ವಿ, ಅವ್ರದ್ದೆಲ್ಲ ಎಕ್ಸ್ಪೆಕ್ಟೇಷನ್ನೇ 40%, 50%. ಯಾಕಂದರೆ ಲಾಸ್ಟ್ 1 ಇಯರಿಂದ ಮಾರ್ಕೆಟ್ 40%, 50% ಮೇಲೆ ಹೋಗಿದೆಯಲ್ಲ, ಮುಂದೆ ಹಿಂಗೆ ಹೋಗುತ್ತೆ ಅಂತ. ಗುರು, ನಾನು ಹಾಕಿರೋ ಮ್ಯೂಚುವಲ್ ಫಂಡೇ 45% ಹೋಗಿದೆ, ನೀವು ನೋಡಿದ್ರೆ 18%, 20% ಅಂತ ಹೇಳ್ತೀರಾ ಅಂತ ಹೇಳ್ತಾರೆ. ಮಾರ್ಕೆಟ್ ಯಾವಾಗಲೂ ಒಂದೇ ಥರ ಆಟ ಆಡಲ್ಲ. ಒಂದು ವರ್ಷ 40% ಹೋದ್ರೆ ಇನ್ನೊಂದು ವರ್ಷ 20% ಬೀಳುತ್ತೆ. ಅವಾಗ ಏನಾಯಿತು,
40 ಮೈನಸ್ 20 20% ಆಯಿತು. ನೆಕ್ಸ್ಟ್ ಇಯರ್ ಮತ್ತೆ 20% ಮೇಲೆ ಹೋಗುತ್ತೆ, ಅಥವಾ ನೆಕ್ಸ್ಟ್ ಇಯರ್ ಹೋಗ್ಲಿಲ್ಲ ಅಂದರೆ ಅದ್ರ ನೆಕ್ಸ್ಟ್ ಇಯರ್ ಮತ್ತೆ 40% ಮೇಲೆ ಹೋಗುತ್ತೆ. ಮಾರ್ಕೆಟ್ ಯಾವಾಗಲೂ ಇದೇ ರೀತಿ ಇರುತ್ತೆ, ಎವ್ರಿ ಇಯರ್ ಮೇಲೆ ಹೋಗಲ್ಲ. ನಾವು ಅದಕ್ಕೆ ಜಾಸ್ತಿ CAGR ರಿಟರ್ನ್ ನೋಡೋದು. ಅಬ್ಸಲ್ಯೂಟ್ ರಿಟರ್ನ್ ನೋಡಿದ್ರೆ ನಿಮಗೆ 1 ಇಯರ್ ಮಾತ್ರ ಕಾಣುತ್ತೆ. ಅಭಿಬ್ರೋ, ನಾನು ಇರೋದು USA ನಲ್ಲಿ, ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಇವಾಗ ETF ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ಮಾರ್ಕೆಟ್ ಬೂಮ್ ಆಗ್ತಾ ಇರೋದ್ರಿಂದ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಯಾವ್ದಾದ್ರು ETF ಮಾಡಿದರೆ ಬೆಟರ್, ಸೇಫ್ ಆಗಿರುತ್ತೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೆಲ್ಪ್ ಆಗುತ್ತೆ ಬೇರೆ ಕಂಟ್ರಿಯಲ್ಲಿ ಇರೋರಿಗೆ. ಬ್ರೋ, ನೀವು ಇಂಡಿಯಾ ಮೇಲೆ ನಂಬ್ತಿದ್ದೀರಾ ಅಂದರೆ ಬೆಸ್ಟ್ ಇನ್ವೆಸ್ಟ್ಮೆಂಟ್, ಅದು ನೀವು ಸೇಫ್ ಅಂತ ಬೇರೆ ಕೇಳ್ತಿದ್ದೀರಾ ಅಂದರೆ ನಿಫ್ಟಿ ETF. ಎನಿಥಿಂಗ್ ರಿಲೇಟೆಡ್ ಟು ನಿಫ್ಟಿ 50 ETF ಆರಾಮ್ಸೆ ಚೂಸ್ ಮಾಡ್ಬೋದು. ನಾನೇನಾದರೂ ಅದೇ ಜಾಗದಲ್ಲಿ ಇದ್ದಿದ್ರೆ ಅದೇ ಚೂಸ್ ಮಾಡ್ತಾ ಇದ್ದೆ. ಯಾಕಂದರೆ ಇಂಡಿಯಾ ಈಸ್ ಈಕ್ವಲ್ ಟು ನಿಫ್ಟಿ 50. ನಾನು ಇದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡಿದ್ದೀನಿ, ನಿಫ್ಟಿ 50 ಅಂದರೆ ಏನು ಅನ್ನೋ ಒಂದು ವಿಡಿಯೋದಲ್ಲಿ. ಇಂಡಿಯಾ ಏನಾದರೂ ಗ್ರೋ ಆಗಬೇಕಂದ್ರೆ ನಿಫ್ಟಿ 50 ಗ್ರೋ ಆಗಬೇಕು, ನಿಫ್ಟಿ 50 ಕಂಪ್ನಿಗಳು ಗ್ರೋ ಆಗಬೇಕು. ಇಂಡಿಯಾ ಈಸ್ ಈಕ್ವಲ್ ಟು ನಿಫ್ಟಿ 50. ಪ್ಲೀಸ್ ಮೇಕ್ ಎ ವಿಡಿಯೋ ಅಬೌಟ್ ಬುಕ್ ವ್ಯಾಲ್ಯೂ. ನಾನು ಬುಕ್ ವ್ಯಾಲ್ಯೂ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಬ್ರೋ, ದಯವಿಟ್ಟು ಹೋಗಿ ನಮ್ಮ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ, ಸಿಗುತ್ತೆ. ಈ ವಿಡಿಯೋ ನೋಡಿ ETF ಬೈ ಮಾಡ್ತಾರೆ, ಅದರಲ್ಲಿ ಡೌಟ್ ಇರುತ್ತೆ ಬೋನಸ್ಸು ಸ್ಪ್ಲಿಟ್ ಇರುತ್ತಾ ಅಂತ. ಹೌದು, ಬೋನಸ್ ಗೀನಸ್ ಇರಲ್ಲ, ಬಿಕಾಸ್ ಇದು ಯಾವುದೋ ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲ, ಸ್ಪ್ಲಿಟ್ ಆಗುತ್ತೆ. ಅದ್ರದ್ದು NAV ಇರುತ್ತಲ್ಲ, NAV ಏನಾದರೂ 1000 ರೂಪಾಯಿ 2000 ರೂಪಾಯಿ ಹೋಗ್ಬಿಟ್ಟಾಗ ಏನು ಮಾಡ್ತಾರೆ, NAVನ ಕಮ್ಮಿ ಮಾಡ್ತಾರೆ, ಸ್ಪ್ಲಿಟ್ ಮಾಡ್ತಾರೆ NAVನ. ಅಂದರೆ ಈಗ NAV ಬಂದ್ಬಿಟ್ಟು 1000 ರೂಪಾಯಿ ಹೋಗಿದೆ, ಸ್ಟಾರ್ಟಿಂಗಲ್ಲಿ 10 ರೂಪಾಯಿ ಇರುತ್ತೆ, ಮುಂದೆ ಹೋಗ್ತಾ ಹೋಗ್ತಾ 1000 ರೂಪಾಯಿ ಆಗಿರುತ್ತೆ ಅಂದ್ಕೊಳ್ಳಿ. 1000 ರೂಪಾಯಿ ಆದಾಗ ಅದೇನಾಗುತ್ತೆ, ತುಂಬ ಜನ ಇದರಲ್ಲಿ ಇನ್ವೆಸ್ಟ್ ಮಾಡಲ್ಲ ಅಂತ ಏನು ಮಾಡ್ತಾರೆ, ವಾಪಸ್ ಅದನ್ನು 50 ರೂಪಾಯಿಗೆ ತಗೊಂಬರ್ತಾರೆ. 50 ರೂಪಾಯಿಗೆ ತಗೊಂಬರ್ಬೇಕಂದ್ರೆ ಅದನ್ನ ಎಷ್ಟು ಭಾಗ ಮಾಡ್ತಾರೆ, 20 ಭಾಗ ಮಾಡ್ತಾರೆ. ಒಂದು ETF ಇಟ್ಕೊಂಡವನಿಗೆ 20 ETF ಸಿಕ್ಕಂಗಾಗುತ್ತೆ. ಯಾಕೆ ಮಾಡ್ತಾರೆ ಅಂದರೆ ಹೊಸ ಇನ್ವೆಸ್ಟರ್ಸ್ ಬಂದರೆ ಎಂಟ್ರಿ ಆಗಲಿ ಅಂತ. 50 ರೂಪಾಯಿಗೆ ಬೈ ಮಾಡೋದಕ್ಕೂ 1000 ರೂಪಾಯಿಗೆ ಬೈ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆಯಲ್ಲ, ಅದಕ್ಕೋಸ್ಕರ.